ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸ್ವಸ್ಥನೂಭಿಃ ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಮುಂಡಕ ಉಪನಿಷತ್ 6 ಮಂತ್ರಗಳನ್ನು ನೋಡಿದ್ದೀವಿ. ಮೊದಲನೇ ಮುಂಡಕ, ಮೊದಲನೇ ಕಂಠ. ಎಲ್ಲಿದ್ವಿ? ಆಯಿತು. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ. ಯಾವುದು ಒಂದನ್ನು ತಿಳಿಯೋದ್ರಿಂದ ಎಲ್ಲವನ್ನು ತಿಳಿದ ಹಾಗಾಗುತ್ತೆ, ಅದನ್ನು ನೋಡ್ತಿದ್ವಿ. ಅಲ್ಲಿ ದ್ವೇ ವಿದ್ಯೆ ವೇದಿತವ್ಯೆ, 2 ರೀತಿಯಾಗಿ ತಿಳಿಬೋದು. ದ್ವೇ ವಿದ್ಯೆ, ಒಂದು ಅಪರಾವಿದ್ಯೆ, ಒಂದು ಪರಾವಿದ್ಯೆ. ಅಪರಾವಿದ್ಯೆ ಹಲವು: ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವಣ, ಶಿಕ್ಷಾ, ಕಲ್ಪ, ವ್ಯಾಕರಣ, ಜ್ಯೋತಿಷ, ನಿರುಕ್ತ, ಛಂದಸ್. ಆದರೆ ಪರಾವಿದ್ಯಾ ಒಂದೇ, ಅದು ಬ್ರಹ್ಮನ್, ಅದು ಮೋಕ್ಷ ವಿದ್ಯಾ. ತದ್ ಅಕ್ಷರಂ ಅಧಿಗಮ್ಯತೆ ಅಂತ ನೋಡಿದ್ವಿ. ಅಕ್ಷರಂ ಅಂದಿದ ತಕ್ಷಣ ನಿಮ್ಗೊಂದು ಉದಾಹರಣೆ ಜ್ಞಾಪಕ ಬರಬೇಕು. ಗೋಲ್ಡ್. ಕ್ಲಾಸ್ ಮುಗಿಯೋಷ್ಟರಲ್ಲಿ, ಅಂದರೆ ಈ 10 ದಿವಸ ಆಗೋಷ್ಟರಲ್ಲಿ ಗೋಲ್ಡ್ ಮೇಲೆ ವೈರಾಗ್ಯ ಬರಬೇಕು, ಇಲ್ಲ ಗೋಲ್ಡ್ ಮೇಲೆ ಆಸಕ್ತಿ ಬರಬೇಕು ಅಲ್ವಾ? ಸೊ ತದ್ ಅಕ್ಷರಂ ಅಧಿಗಮ್ಯತೆ ಅದನ್ನು ನೋಡ್ತಿದ್ದಾಗ ನೆನ್ನೆ ಫುಲ್ ಮುಗಿಸಿದ್ವಾ ಅದು? ಅದು ಮುಗಿಸಾದ್ಮೇಲೆ ನೆಕ್ಸ್ಟ್ ಪರಾವಿದ್ಯೆ ಅಂದರೆ ಅರಿವು, ದ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್. ಅದರ ಲಕ್ಷಣವನ್ನು ಉಪನಿಷತ್ ಅಥವಾ ಋಷಿ ಹೇಳಕ್ಕೆ ಶುರು ಮಾಡಿದ್ರು. ಮಂತ್ರ ಬಾಯ್ಪಾಠ ಆಗಿದೆಯಾ? ಯತ್ತದದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸುಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾ. ಇದು ಲಕ್ಷಣ. ಇದು ಮರಿಲೇಬಾರ್ದು. ಇದೆಲ್ಲ ಮಂತ್ರಗಳು ಮನಪಾಠ ಆಗಿರಬೇಕು. 4, 5, 6 ಮನಪಾಠ ಮಾಡ್ಕೊಬಿಡಿ. ನೀವು ಸುಮ್ಮನೆ ಚರ್ಚೆ ಮಾಡ್ತಿರ್ಬೇಕಂದ್ರೂ ಏನು ಬ್ರಹ್ಮನ್, ಏನು ಕಾನ್ಷಿಯಸ್ನೆಸ್ ಅಂತ ಯಾರಾದ್ರು ಕೇಳಿದ್ರೆ ಇದು ಜ್ಞಾಪಕ ಇರಬೇಕಲ್ವ. ಅದೇನೋ ಒಂದು ವಸ್ತು ರೀ, ಅದು ಇದೆಯಂತೆ, ಹಾಗೆ ಉಪನಿಷತ್ ಹೇಳತ್ತಂತೆ ಅಂತ ಹೇಳಬಾರ್ದು. ಆವಾಗ ನೀವು ಯತ್ರದದ್ರೇಶ್ಯಂ ಅಗ್ರಾಹ್ಯಂ ಇದೆಲ್ಲ ಹೇಳ್ತಾ ಬರಬೇಕು. ಮನಸ್ಸಿನಲ್ಲಿ ಇದೆಲ್ಲ ನಾಟ್ಬಿಟ್ರೆ ಈಸಿ. ಅರ್ಥ ಹೇಗಿದ್ರೂ ನಮಗಿವಾಗ ಗೊತ್ತಿದೆ, ಅದು ನಾಟ್ಬಿಟ್ರೆ ಈಸಿ, ಮರೆಯಲ್ಲ. ಸೊ ಎಲ್ಲ ನಿರ್ಗುಣವಾಗಿದೆ, ಅಂದರೆ ಇಟ್ ಈಸ್ ಆಲ್ ಅಬ್ಸ್ಟ್ರ್ಯಾಕ್ಟ್ ಅಂತ. ಪಂಚೇಂದ್ರಿಗಳಿಗೆ ಸಿಗೋದಿಲ್ಲ, ಕರ್ಮೇಂದ್ರಿಗಳಿಗೆ ಸಿಗೋದಿಲ್ಲ, ಆಯಿತಾ? ಅದಕ್ಕೆ ಕಣ್ಣು, ಕಾಲು ಮುಂತಾದವುಗಳಿಲ್ಲ. ಆದರೆ ಸುಸೂಕ್ಷ್ಮವಾಗಿದೆ. ಇದೆಯಾ ಇಲ್ವಾ ಅಂತಲೇ ಡೌಟ್ ಬರುತ್ತೆ ನಮಗೆ, ಆದರೆ ಇದೆ. ತದಾ ಅವ್ಯಯಂ ಭೂತಯೋನಿಂ. ಯಾರು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಪರಿಪಶ್ಯಂತಿ ಧೀರಾ. ಪರಿಪಶ್ಯಂತಿ ಅಂದರೆ ವೆರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಬ್ರಹ್ಮನ್. ಈ ಹೊತ್ತಿಗೆ ಪಾಠ ಮುಂದುವರಿತಾ ಇದ್ದಾಗ ವೆರಿ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಮೈ ಓನ್ ಸೆಲ್ಫ್, ಅದು ಬರಬೇಕು. ಬ್ರಹ್ಮನನ್ನುವಂಥ ವಸ್ತು ಅಂದರೆ ಒಂದು ಸಬ್ಜೆಕ್ಟ್ ಇದೆ ಅಂತ ಉಪನಿಷತ್ ಶುರು ಮಾಡ್ತಿದೆ. ಪಾಠ ಆಗ್ತಿದ್ದಾಗ ಆ ಬ್ರಹ್ಮವಸ್ತು ಹೊರಗಡೆ ಇಲ್ಲ, ಒಳಗಡೆನೂ ಇಲ್ಲ, ನಾನೇ. ಒಳಗಡೆ ಇದೆ ಅಂದರೆ ಕಣ್ಮುಚ್ಚಿಬಿಡ್ತೀವಿ, ಹೊರಗಡೆ ಇದೆ ಅಂದರೆ ಎಲ್ಲ ಕಡೆ ನೋಡ್ತೀವಿ, ಅದು ನಾನೇ. ಅದು ಬರಬೇಕು. ಉಪನಿಷತ್ ಇದು ಕ್ಯಾಂಪ್ ಅಂತೀನಿ, ಈಗ ಪಾಠ ಕ್ಯಾಂಪ್ ಅಂತಲೇ ಇಟ್ಕೊಳ್ಳಿ. ಮುಗಿಯೋಷ್ಟಲ್ಗೆ ಅಹಂ ಬ್ರಹ್ಮಾಸ್ಮಿ ಅಂತ ಎಲ್ಲರಿಗೂ ಬರಬೇಕು. ಅದೇನು ಭಯ ಇಲ್ಲ, ಅದೇನು ಅಹಂ ಬ್ರಹ್ಮಾಸ್ಮಿ ಅಂತ ದೊಡ್ಡ ವಿಚಾರ ಹೇಳಬಾರ್ದು ಅಂತಲ್ಲ.
ಫ್ಯಾಕ್ಟ್ ಇರೋದನ್ನು ಹೇಳಬೇಕು ತಾನೆ. ಅಟ್ಲೀಸ್ಟ್ ಶುರುವಿನಲ್ಲಿ ಬಾಯ್ಪಾಠ ಪ್ಯಾರೆಟ್ ಥರ ಹೇಳೋದು, ಆಮೇಲೆ ಅಭ್ಯಾಸ ಆಗಿಬಿಟ್ರೆ ಮನಸ್ಸಿನಲ್ಲಿ ಅದೇ ನಾಟಿ ಬಿಡುತ್ತೆ. ಪರಿಪಶ್ಯಂತಿ ಧೀರಾಹ ಅಂದರೆ ಅದು ಹೇಳಿದ್ನಲ್ಲ, ಕ್ಲಿಯರಾಗಿ ತಿಳ್ಕೊಳ್ಳೋದು ವಿತ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ವಿವೇಕ ಚೂಡಾಮಣಿಲಿ ಒಂದು ಮಾತಿದೆ, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಭ್ಯತೆ ವಸ್ತುಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮಕೋಟಿಭಿ. ಇದಕ್ಕಿಂತ ಬೇಕಿಲ್ಲ ಎಕ್ಸ್ಪ್ಲನೇಷನ್. ಕರ್ಮ ಯಾತಕ್ಕೆ? ಚಿತ್ತಸ್ಯ ಶುದ್ಧಯೇ ಕರ್ಮ, ಅಷ್ಟೇ. ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಬೇಕು. ಕರ್ಮದಿಂದ ಮೋಕ್ಷನ, ಉಪಾಸನೆಯಿಂದ ಮೋಕ್ಷನ ಭಾಷ್ಯದಲ್ಲೂ ಶಂಕರರು ಹೇಳಿಲ್ಲ, ಪ್ರಕರಣ ಗ್ರಂಥದಲ್ಲೂ ಹೇಳಿಲ್ಲ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಭ್ಯತೆ ವಸ್ತುಸಿದ್ಧಿ ವಿಚಾರೇಣ ಪರಿಪಶ್ಯಂತಿ ಧೀರಾಃ. ವಸ್ತುಸಿದ್ಧಿ ಕೇವಲ ಚರ್ಚೆಯಿಂದ, ಕೇವಲ ಗುರುಶಾಸ್ತ್ರ ಅಧ್ಯಯನದಿಂದ, ಗುರುಶಾಸ್ತ್ರ ಉಪದೇಶದಿಂದಲೇ ಈ ವಸ್ತುಸಿದ್ಧಿ ವಿಚಾರೇಣ ನ ಕಿಂಚಿತ್ ಕರ್ಮ ಕೋಟಿಭಿ. ಇಲ್ಲಿ ಕೋಟಿ ಅಂದರೆ ಅನೇಕ ವಿಧವಾದ ಲೌಕಿಕ ಕರ್ಮಗಳು ಹಾಗೂ ವೈದಿಕ ಕರ್ಮಗಳು ಬ್ರಹ್ಮನ ಹತ್ರಕ್ಕೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನನ್ನ ಹತ್ರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮೂಲ ಸ್ವರೂಪ ಏನು? ಅರಿವು, ದ ಕಾನ್ಷಿಯಸ್ನೆಸ್. ನನ್ನ ಹತ್ರಕ್ಕೆ ಇದು ಯಾವುದು ಬರೋದಿಲ್ಲ. ಅದು ಮನಸ್ಸಿನ ಶುದ್ಧತೆಗೆ ಮಾತ್ರ. ಹೇಗೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ತೀವೋ, ಶರೀರವನ್ನು ಶುದ್ಧ ಮಾಡ್ಕೊಳ್ತೀವೋ, ಹಾಗೆ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕು ಅಂದರೆ ಈ ಥರ ಪೂಜೆ ಪುನಸ್ಕಾರಗಳು ಎಲ್ಲ. ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನುದ್ಧಾರ. ಅರ್ಥ ಆಗುತ್ತಲ್ಲ? ಭಾವವಂ ಕ್ಷುಲ್ಲ ಜಗದಿಂದ ಮೇಲೊಯ್ಯುವುದು, ಆವುದಾವುದು ಒಳಿತು ಮಂಕುತಿಮ್ಮ. ಯಾವುದೋ ಒಂದು ಮಾಡಬೇಕು. ಸರಿ, ಇಲ್ಲಿಗೆ ಇದನ್ನು ಮುಗಿಸಿದ್ದೀವಿ. ಮುಂದೆ ಹೋಗುವ. ಯದ್ಭೂತಯೋನಿಂ, ಭೂತ ಅಂದರೆ ಪ್ರಪಂಚ, ಯೋನಿ ಅಂದರೆ ಕಾರಣ, ಜಗತ್ ಕಾರಣಂ ಬ್ರಹ್ಮ ಅಂತ ಏನು ನಾವು ಹಿಂದೆ ನೋಡಿದ್ವಿ, ಅದರ ವಿಶ್ಲೇಷಣೆ ಮುಂದಿನ ಮಂತ್ರಗಳು. ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಧೀರಾಃ ಅಂದರೆ ಜ್ಞಾನಿನಃ, ವಿವೇಕಿನಃ, ಸನ್ಯಾಸಿ ಅಂತಲೂ ಅರ್ಥ ಮಾಡಬೇಕು. 7ನೇದು ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಓಷಧಯಃ ಸಂಭವಂತಿ ಯಥಾ ಸತಃ ಪುರುಷಾತ್ಮಕೆ ಪುರುಷಾತ್ಮಕೆ ಕೇಶಲೋಮಾನಿ ತಥಾಕ್ಷರಾತ್ ಸಂಭವಂತೀಹ ವಿಶ್ವಂ ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಂ ಓಷಧಯಃ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವಂತೀಹ ವಿಶ್ವಂ. ಸೊ ಈಗ ಜಗತ್ಕಾರಣಂ ಬ್ರಹ್ಮ ಅಂತ ಹಿಂದಿನ ಮಂತ್ರದಲ್ಲೆಲ್ಲ ಹೇಳ್ಕೊಂಡು ಬಂದಮೇಲೆ, ಯಾವ ಮಂತ್ರದಲ್ಲಿ? ದ್ವೇ ವಿದ್ಯೆ ವೇದಿತವ್ಯೆ ಮತ್ತು ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ ಅಂತ ಹೇಳಿದಾಗ, ಅಕ್ಷರಂ ಅಧಿಗಮ್ಯತೆ, ಅದು ಮೂಲ ವಸ್ತು, ಪರಬ್ರಹ್ಮ ವಸ್ತು ಅಂತ ಹೇಳಿದ್ದಾಯಿತು. ಈಗ ಕಾರ್ಯರೂಪದಲ್ಲಿ ಪ್ರಪಂಚ ನಮಗೆ ಕಾಣ್ತಾ ಇದೆ. ಇದಕ್ಕೂ ಕಾರಣ ಈ ಹೊತ್ತಿಗೆ ಬ್ರಹ್ಮವಸ್ತು. ನೀವು ಪುರಾಣದಲ್ಲಿ ಭಗವಂತ ಅಂತ ಕರೀರಿ, ವೇದಾಂತ ಭಾಷೆಯಲ್ಲಿ ಅದು ಬ್ರಹ್ಮವಸ್ತು. ಇದನ್ನೇ ಪುರಾಣದಲ್ಲಿ ಇನ್ನೊಂದು ರೀತಿಯ ಕಥೆ ಹೇಳಿದ್ದು. ಏನು, ಗಣಪತಿ ಹೆಚ್ಚ ಸುಬ್ರಹ್ಮಣ್ಯ ಹೆಚ್ಚ ಅಂತ ನೋಡಿದಾಗ ಶಿವಪಾರ್ವತಿಯರನ್ನು ಗಣಪತಿ ಏನು ಮಾಡ್ದ? ಸುತ್ತದ. ಅವಾಗ ತಾನೆ ಅದೊಂದು ಶ್ಲೋಕ ಜ್ಞಾಪಕ ಬರುತ್ತಲ್ಲ, ಅದೇ ಕಾಳಿದಾಸ ಹೇಳಿರೋದು. ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಅದು ವಾಗರ್ಥ. ಸರಿ, ಅಲ್ಲ ಅದು ಲಾಸ್ಟ್ ಲೈನ್ ಬೇಕಾಗಿತ್ತು. ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರ. 3 ಸತಿ ಸುತ್ತ ಹಾಕಿ
ಅಂದರೆ ಜಗತ್ ಕಾರಣ ಬ್ರಹ್ಮ ನೀನೇ ಅಂತ ಗಣಪತಿ ಉಪದೇಶ ಮಾಡಿದ್ದಾಯಿತು ಪುರಾಣದಲ್ಲಿಯೂ. ನಾವು ಅದನ್ನು ತೊಗೊಳ್ಳಲ್ಲ, ಕಥೆಯನ್ನು ತೊಗೊಳ್ತೀವಿ. ನಾರದ ಬಂದ, ಮ್ಯಾಂಗೋನ್ ತೊಗೊಂಡ, ಹೇಳ್ದ ಅಂತೆಲ್ಲ ಕತೆ ಬರುತ್ತೆ. ಬಟ್ ದಿ ಐಡಿಯಾ ಈಸ್ ಯು ಆರ್ ದಿ ಲಾರ್ಡ್, ಜಗತ್ ಕಾರಣಂ ಬ್ರಹ್ಮ. ಆದರೆ ಸುಬ್ರಹ್ಮಣ್ಯನಿಗೆ ಅದು ಅರ್ಥ ಆಗಲಿಲ್ಲ. ಅವಾಗ ಒಂದು ಸ್ವಲ್ಪ ಸುಬ್ರಹ್ಮಣ್ಯನಿಗೆ ಈಗ ಹೋಯ್ತು ಏನೋ ಮತ್ತೊಂದೋ ಮಗದೊಂದು. ಬಟ್ ಹೀ ಹ್ಯಾಡ್ ಟು ಟ್ರಾವೆಲ್ ಎವ್ರಿವೇರ್. ನಾವು ಮಾಡೋದಲ್ಲ ಏನೋ, ಭಗವಂತ ಮಧುರೈಯಲ್ಲಿದ್ದಾನ, ರಾಮೇಶ್ವರದಲ್ಲಿದ್ದಾನ, ಎಲ್ಲ ಕಡೆ ಟ್ರಾವೆಲ್ ಮಾಡಿ ಆಮೇಲೆ ಸುಸ್ತಾದ ಮೇಲೆ ಧ್ಯಾನ ಮಾಡಿ ಆಮೇಲೆ ಏನು ಮಾಡ್ತೀವಿ, ವಿಲ್ ರಿಯಲೈಸ್. ಅದಕ್ಕೆ ಪ್ರಣವೋಪದೇಶ ಸುಬ್ರಹ್ಮಣ್ಯ ಮಾಡಿದ್ದು. ಸೊ ಓಂಕಾರದಿಂದ ಜಗತ್ ಕಾರಣಂ ಬ್ರಹ್ಮ ಒಂದುವೆ, ಇನ್ನೊಂದು ಕೇವಲ ಜ್ಞಾನದಿಂದಲೇ. ನೋಡ್ತಿದ್ದಾಗಲೇ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಬರ್ತಾ ಇದ್ದಾಗಲೇ ಮುಗೀತು, ಸಾಧನೆ ಮುಗೀತು. ಸೊ ಪುರಾಣದಲ್ಲಿಯೂ ಈ ಥರ ಕತೆ ಹೇಳುತ್ತೆ. ನಾವು ಎಕ್ಸ್ಟ್ರಾಕ್ಟ್ ಮಾತ್ರ ಮಾಡಬೇಕು. ಎಸೆನ್ಸ್ ಏನು ಎಕ್ಸ್ಟ್ರಾಕ್ಟ್ ಮಾಡಬೇಕು? ಸಿದ್ಧಾಂತ ಪೋರ್ಷನ್ಸ್ನ ತೊಗೊಳ್ಬೇಕು, ಕಥೆಯನ್ನು ಬಿಡಬೇಕು. ಸೊ ಇಲ್ಲಿ 7ನೇ ಮಂತ್ರ ಹೇಳುತ್ತೆ ಜಗತ್ ಕಾರಣಂ ಬ್ರಹ್ಮ. 3 ರೀತಿಯಾಗಿ ಆ ಪ್ರಪಂಚ ಸೃಷ್ಟಿ ಆಗಿದೆ ಹಾಗೆ ಅಂತ. ಯೂಶಲಿ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೆ ಅದರಲ್ಲಿ ಮಾಡುವಂತಹ ವ್ಯಕ್ತಿ ಮತ್ತು ಮೆಟೀರಿಯಲ್ಸ್, ಉಪಕರಣಗಳು ಬೇಕಾಗತ್ತೆ, ಟೂಲ್ಸ್. ಅದಕ್ಕೆ ಸ್ವಾಮಿ ದಯಾನಂದ ಸರಸ್ವತಿಗಳು ಚೆನ್ನಾಗಿ ಹೇಳ್ತಾರೆ, ಗಾಡ್ ದ ಲಾರ್ಡ್ ಇಸ್ ಮೇಕರ್ ಆ್ಯಂಡ್ ದ ಮೆಟೀರಿಯಲ್. ಎರಡೂ ಒಂದೇ. ಭಗವಂತನೇ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ, ಆ ಟೂಲ್ಸು ಅವನ ಹತ್ರನೇ ಇದೆ. ಇವಾಗ ಈ ವುಡ್ ಫರ್ನಿಚರ್ ಮಾಡಬೇಕು ಅಂದರೆ ಫರ್ನಿಚರ್ ಅಂತ ಫರ್ನಿಚರ್ ಅಂದರೆ ಮರ ಬೇಕು, ಅದೊಂದು ಮೆಟೀರಿಯಲ್. ಮತ್ತು ಮಾಡುವಂತಹ ವ್ಯಕ್ತಿಯೂ ಬೇಕು, ಕಾರ್ಪೆಂಟರ್ ಅಲ್ವಾ. ಸೊ ಪ್ರತಿಯೊಂದು ವಸ್ತು ಪ್ರಪಂಚದಲ್ಲಿ ಎಲ್ಲ ಬೇರೆ ಬೇರೆ, ಮೇಕರ್ ಆ್ಯಂಡ್ ಮೆಟೀರಿಯಲ್ ಆರ್ ಡಿಫ್ರೆಂಟ್, ಬೇರೆ ಬೇರೆ ಇದೆ. ಆದರೆ ಭಗವಂತನ ದೃಷ್ಟಿಯಲ್ಲಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಂದ್ರೆ ಮೇಕರ್ ಮೆಟೀರಿಯಲ್ ಒಂದೇ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೇನು? ಮೆಟೀರಿಯಲ್, ಸಾಮಗ್ರಿಗಳು. ನಿಮಿತ್ತ ಅಂದ್ರೇನು? ವ್ಯಕ್ತಿ ಬೇಕಾಗಿರುವಂಥವನು. ಅದಕ್ಕೆ ಇಂಗ್ಲೀಷಲ್ಲಿ ಇಂಟೆಲಿಜೆಂಟ್ ಕಾಸ್, ಮೆಟೀರಿಯಲ್ ಕಾಸ್. ಅದು ಭಗವಂತನೇ ಆಗಿದ್ದಾನೆ. ಅದು ಹೇಗೆ ಸ್ವಾಮೀಜಿ, ಒಂದು ಉದಾಹರಣೆ ಕೊಡ್ತೀರಾ ಅಂದರೆ, ಎಲ್ಲರ ಮನೆಯಲ್ಲೂ ಪ್ರಸಿದ್ಧವಾಗಿರುವಂತಹ ಉದಾಹರಣೆ, ಊರ್ಣನಾಭಿ ಸೃಜತೆ ಗೃಹ್ಣತೆ ಚ ಕೊಡ್ತಾ ಇದೆ ಉಪನಿಷತ್ತು. ಊರ್ಣನಾಭಿ ಅಂದರೆ ಸ್ಪೈಡರ್ ಮನೆ ಹೇಗೆ ಕಟ್ಕೊಳ್ಳುತ್ತೆ? ಬಾಯಿಂದ ಆ ಸಲೈವ, ಆ ಎಂಜಲಿಂದನೇ ಕಟ್ಟಲ್ವ. ಮೆಟೀರಿಯಲ್ಲು ಒಂದೇ, ಮೇಕರು ಒಂದೇ. ಎಲ್ಲರ ಮನೆಯಲ್ಲೂ ಫ್ರಿಜ್ ಹಿಂದೆನೋ ಟಿ ವಿ ಹಿಂದೆನೋ ಧೂಳಿದ್ದಾಗ ಅಲ್ಲಿರುತ್ತೆ. ಸದ್ಯಕ್ಕೆ ಇಲ್ಲಿ ಏನೂ ಇಲ್ಲ, ಇದ್ರೆ ಬೀಳುತ್ತೆ ಸಡನ್ನಾಗಿ. ಉಪನಿಷತ್ ನೋಡಿ ಎಷ್ಟು ಚೆನ್ನಾಗಿ ನಾವಂತೀವಿ ಭಗವಂತ ಹೇಗೆ ಸೃಷ್ಟಿ ಮಾಡ್ದ, ಯಾವ ವಸ್ತುವನ್ನು ಇಟ್ಕೊಂಡು ಸೃಷ್ಟಿ ಮಾಡ್ದ, ಈ ಥರ ಎಲ್ಲ ಆಲೋಚನೆ ಬರುತ್ತೆ. ಉಪನಿಷತ್ ಹೇಳ್ತಿದೆ, ಕನ್ನಡದಲ್ಲಿ ಏನೋ ಸ್ಪೈಡರ್ಗೆ ಜೇಡ. ಜೇಡದ ಎಕ್ಸಾಂಪಲ್ ಕೊಡ್ತಾ ಇದೆ ಅಲ್ವಾ. ಒಂದು ಸತಿ ಅದು ಯೋಚನೆ ಮಾಡಿ, ಅದೇ ಒಂದು ಧ್ಯಾನದ ಪ್ರಕ್ರಿಯೆ. ಅದು ಎಷ್ಟು ಸುಮ್ಮನೆ ನೀವು ಅದನ್ನು ಮುಟ್ಟಿದ್ರೆ ಎಲ್ಲ ತೊಗೊಂಡ್ಬಿಡುತ್ತೆ ಒಳಗಡೆ. ಸಿಲ್ಕ್ ವರ್ಮು ಅದೇ ಥರನೇ ಅಲ್ವಾ. ಸೊ ನಿಜವಾಗ್ಲೂ ಪ್ರಪಂಚ ಸೃಷ್ಟಿ ಆಯ್ತಾ ಅನ್ನುವ ಮುಂದಿನ ಮಾತು ಆಮೇಲೆ ನೋಡೋಣ. ಈಗಿನ ಹೊತ್ತಕ್ಕೆ ಆಗಿದೆ, ಆದ್ರೂ ಒಂದೇ. ಹೇಗೆ ಜೇಡು ಆ ಬಲೆಯನ್ನು ಹಾಕತ್ತೋ, ಆ ಬಲೆ ಯಾವುದು? ಭಗವಂತನೇ ತಾನೆ. ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಾದರೆ ಕಾರ್ಯರೂಪವಾಗಿರುವಂತಹ ಪ್ರಪಂಚ ಯಾವ ಸ್ವರೂಪ? ಭಗವಂತನ ಸ್ವರೂಪವೇ. ಭಗವಂತ ಯಾಕೆ ಹೀಗೆ ಮಾಡ್ದ, ನನಗೆ ಯಾಕೆ ಕಷ್ಟ ಕೊಟ್ಟ, ಹಾಗೆಲ್ಲ ಕೇಳಬಾರ್ದಲ್ವ. ಭಗವಂತ ಕಷ್ಟ ಕೊಟ್ಟನ, ನಾವು ಕಷ್ಟ ತಂದುಕೊಂಡಿದ್ದೀವ ಅಲ್ವಾ. ಯೋಚನೆ ಮಾಡಿ, ಭಗವಂತ ಕಷ್ಟ ಕೊಟ್ಟನ ಅಥವಾ ನಾವು ತಂದುಕೊಂಡಿದ್ದೀವ? 99.999%, 100%. ಆದರೆ ನಮಗೆ 100% ಅಂದರೆ ಬೇಜಾರಾಗತ್ತೆ ಅಂತ 99.99% ನಾವು ತಂದುಕೊಂಡಿರೋದು. ಈ ಉದಾಹರಣೆಗೋಸ್ಕರ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲವೂ ನಮಗೆ ಕಷ್ಟ ಬರ್ತಿದೆಯಾ, ಅದು ನಮ್ಮ ಹೊಣೆ. ಸುಖ ಇದೆಯಾ, ಅದು ನಮ್ಮ ಹೊಣೆ. ಭಗವಂತನ ಅದರಲ್ಲಿ ಯಾವ ರೋಲೂ ಇಲ್ಲ. ಭಗವಂತ ಏನು ಮಾಡ್ತಾನೆ? ಆ್ಯಸ್ ಎ ಜಡ್ಜ್, ಸುಪ್ರೀಂ ಕೋರ್ಟ್ ಜಡ್ಜ್ ಥರ, ಹೀಸ್ ಕರ್ಮ ಫಲದಾತ. ಮಾಡಿರುವಂತಹ ಕರ್ಮಕ್ಕೆ ಫಲವನ್ನು ಮಾತ್ರ ಕೊಡ್ತಾನೆ ಅಷ್ಟೇ. ಅದಕ್ಕೆ ಅವನು ಹೊಣೆ ಅಂತ ಹೇಳೋಕ್ಕಾಗಲ್ಲ. ಭಗವಾನ್ ಆಲ್ಸೋ ಶುಡ್ ಅಬೈಡ್ ಬೈ ದ ಲಾ ಆಫ್ ಕರ್ಮ.
ಸೂರ್ಯ ಬೆಳಗ್ಗೆ ಉದಯಿಸಬೇಕು ಅಂದಿದ ತಕ್ಷಣ ಅವನಿಗದೊಂದು ಕರ್ಮ. ಭೀಷಾಸ್ವಾತಃ ಪವತೆ ಭೀಷೋಧೇತಿ ಸೂರ್ಯ. ಭಯದಿಂದ ಎಲ್ಲರೂ ಮಾಡ್ತಾರೆ. ಚಂದ್ರ ಹುಣ್ಣಿಮೆ ದಿವಸ ತಂಪಾಗಬೇಕು ಅಂದ್ರೆ ಅದು ಚಂದ್ರನ ಕರ್ಮ. ಅದು ಕ್ಷೀಣಿಸಬೇಕು, ವೃದ್ಧಿ ಆಗಬೇಕು, ಚಂದ್ರನ ಕರ್ಮ. ನಕ್ಷತ್ರಗಳಿರಬೇಕು, ನಕ್ಷತ್ರಗಳ ಕರ್ಮ. ಸೊ ಪ್ರತಿಯೊಂದು ಕರ್ಮದ ಬೇಸ್ ಮೇಲೆ ನಡೀತಾ ಇದೆ. ಸೊ ಭಗವಂತ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಭಗವಂತ ಪ್ರಪಂಚನಾಗ್ಬಿಟ್ಟಿದ್ದಾನೆ. ಭಗವಾನ್ ಹ್ಯಾಸ್ ಬಿಕಮ್ ದಿ ಮೆಟೀರಿಯಲ್, ಭಗವಾನ್ ಈಸ್ ದ ಮೇಕರ್. ಯೋಚನೆ ಮಾಡಿ, ಅಲ್ಲಿ ದ್ವೈತವೇ ಇಲ್ಲ. ವಿಶ್ವಂ ವಿಷ್ಣು, ಮುಗ್ದೋಯ್ತು ವಿಷ್ಣು ಸಹಸ್ರನಾಮ. 108 ಯಾಕೆ ಹೇಳಬೇಕು? ವಿಶ್ವಂ ವಿಷ್ಣು ಮುಗ್ದೋಯ್ತಲ್ಲ. ಅದ್ರ ಮೇಲೆ ಅರ್ಥ ಆಗಲಿಲ್ಲ. ಇನ್ಫ್ಯಾಕ್ಟ್ 6ನೇ ಮಂತ್ರಕ್ಕೆ ಮುಂಡಕ ಉಪನಿಷತ್ ಮುಗ್ದೋಯ್ತು. ಅಕ್ಷರಂ ಅಧಿಗಮ್ಯತೆ ಅಂತ ಹೇಳಿ ಲಕ್ಷಣವೆಲ್ಲ ಕೊಟ್ಟ ಮೇಲೆ ಅರ್ಥ ಮುಗ್ದೋಯ್ತು. ನಮಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಕರುಣೆಯಿಂದ ಉಪನಿಷತ್ ಮಂತ್ರಗಳು ಮುಂದುವರಿಸ್ತಾ ಇದೆ. ವಿಶ್ವಂ ವಿಷ್ಣು ಅಂತ ಹೇಳಿದ ಮೇಲೆ ಅದು ಹೇಗೆ ಅನ್ಸುತ್ತಲ್ಲ, ಅದಕ್ಕೆ ಭೂತ ಭವ್ಯ ಭವತ್ ಪ್ರಭು, ಭೂತಕೃತ್ ಅಂತೆಲ್ಲ ಶುರು ಮಾಡ್ಕೊಂಡು ಹೋಗೋದು. ಅವನು ಹಿಂದೆನೂ ಇದ್ದ, ಈಗಲೂ ಇದ್ದಾನೆ, ಮುಂದೆನೂ ಇದ್ದಾನೆ. ಸೊ ಊರ್ಣನಾಭಿ, ಊರ್ಣನಾಭಿ ಅಂದರೆ ಜೇಡು, ಸ್ಪೈಡರ್. ಊರ್ಣನಾಭಿ ಸೃಜತೆ ಗೃಹತೆ ಚ, ಸೃಷ್ಟಿ ಮಾಡುತ್ತೆ ಮತ್ತೆ ವಾಪಸ್ ತಗೊಳುತ್ತೆ. ಅದೊಂದು ಉತ್ತರ ಕೊಟ್ಟಿದ್ದಾರೆ. ಆಮೇಲೆ 2ನೇದು, ಪೃಥಿವ್ಯಾಂ ಓಷಧಯ ಸಂಭವಂತಿ. ಓಷಧಯ ಅಂದರೆ ಸಸ್ಯಗಳು, ಪ್ಲ್ಯಾಂಟ್ ಕಿಂಗ್ಡಮ್, ಎಲ್ಲ ಥರದ ಗಿಡ ಮರಗಳು. ಒಂದೇ ಒಂದು ಭೂದೇವಿಯ ಮೇಲೆ ಅಂದರೆ ಭೂಮಿಯ ಮೇಲೆ ಹಲವಾರು ಉತ್ಪನ್ನಗಳು ಆಗ್ತಾ ಹೋಗುತ್ತೆ. ಎಲ್ಲ ಪ್ಲ್ಯಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್. ಇದೊಂದು ಅರ್ಥವನ್ನು ತಗೊಳ್ಬೋದು. ಪೃಥ್ವಿ ಒಂದೇ ಆಗಿದೆ, ಆದರೆ ಕಾರ್ಯರೂಪವಾಗಿ ಅನೇಕವಾಗಿದೆ. ಕಾರ್ಯರೂಪವಾಗಿ ಅನೇಕವಾಗಿದೆ. ನೋಡೋಣ ಅದು ಬೇರೆ ಹೇಗೆ ಅಂತ. ಆಮೇಲೆ 3ನೇದು ಚೆನ್ನಾಗಿದೆ. ಯತಃ ಸತಃ, ಸತಃ ಅಂದರೆ ಮನುಷ್ಯ ಅಂತ, ಬದುಕಿರುವಂತಹ ಮನುಷ್ಯ, ಲೈವ್ ಪರ್ಸನ್. ಪುರುಷಾತ್ ಕೇಶಲೋಮಾನಿ, ನಮ್ಮ ಶರೀರದಿಂದ ಉಗುರು ಹಾಗೂ ಕೂದಲು ಹೇಗೆ ಬರುತ್ತೋ ಭಗವಂತನಿಂದ ಈ ಪ್ರಪಂಚ ಬಂದಿದೆ. ಒಂದೇ ಭಗವಂತನಿಂದ ವಿವಿಧ ಸ್ಪೀಶೀಸ್ ಬಂದಿದೆ. ಅದಕ್ಕೆ 2ನೇ ಸಾಲು, ಪೃಥಿವ್ಯಾಂ ಓಷಧಯ ಸಂಭವಂತಿ. ಒಂದೇ ಭಗವಂತನಿಂದ ವಿವಿಧ ಕಾರ್ಯರೂಪವಾಗಿ ಬಂದಿದೆ. ಅದು 2ನೇ ಎಕ್ಸಾಂಪಲು. 3ನೇದು, ಹೇಗೆ ಮನುಷ್ಯನಿಂದ ಕೂದಲು ಹಾಗೂ ಉಗುರು ಬರುತ್ತೋ ಅದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಜಡ ಆಯ್ತಲ್ಲ, ಅಂದರೆ ಕಲ್ಲೆಲ್ಲ ತೊಗೊಳ್ಬೇಕು ನಾವು. ಕಲ್ಲು ಭಗವಂತನಿಂದನೇ ಬಂದಿದೆ ಅಲ್ವಾ, ಮೈಕು ಭಗವಂತನಿಂದನೇ ಬಂದಿದೆ. ಇಲ್ಲ ಸ್ವಾಮೀಜಿ ಇದು ಎಲ್ಲ MG ರೋಡಿಂದ ತಂದಿರೋದು ಅಂದರೆ ಅವನು ಮಾಡಿರೋನು ಭಗವಂತನೇ. ಈ ಮೈಕ್ ಮಾಡಿರುವಂಥವನು ಮೂಲತಃ ಭಗವತ್ ಸ್ವರೂಪವೇ ಅಲ್ವಾ. ಟೇಬಲ್ ಮಾಡಿರುವಂಥ ಮೂಲತಃ ಭಗವತ್ ಸ್ವರೂಪವೇ. ನೋಡಿ, ಉಗುರು ಹಾಗೂ ಕೂದಲು ಎಷ್ಟು ಜಡ ವಸ್ತು, ಅದು ಭಗವಂತನಿಂದಲೇ. ಅಂದರೆ ಮನುಷ್ಯನಿಂದ ನಮಗೆ ಹೇಗೆ ಬರುತ್ತೆ, ಅದಕ್ಕೆ ಆರಾಮಾಗಿ ನಾವು ಅದನ್ನು ಕಟ್ ಮಾಡ್ಕೊಳ್ತೀವಿ ಅಲ್ವಾ. ಕೂದಲಿಗೂ ಅಥವಾ ಉಗುರಿಗೂ ಚೈತನ್ಯ ಶಕ್ತಿ ಇದ್ದಿದ್ದರೆ ಕಿರ್ಚ್ಕೊಳ್ತಿದ್ವಿ ನಾವು ಕಟ್ ಮಾಡಬೇಕಂದ್ರೆ. ಬಾರ್ಬರ್ ಶಾಪ್ಗೆ ಹೋದಾಗ ಕಿರ್ಚ್ಕೊಳ್ತೀವಿ. ಇವಾಗ ಬಾರ್ಬರ್ ಶಾಪ್ ಅಂತಲೇ ಹೇಳ್ಬೋದು, ಸಲೂನ್, ಬ್ಯೂಟಿ ಪಾರ್ಲರ್. ಕಟ್ ಮಾಡೋದು ಹೇಗೆ ಬ್ಯೂಟಿ ಆಗುತ್ತೆ ಗೊತ್ತಾಗಲ್ಲ ಅಲ್ವಾ. ಅದು ಹತ್ತಿರ ಬಂದರೆ, ಚರ್ಮದ ಹತ್ತಿರ ಬಂದರೆ ಆವಾಗ ನಾವು ಯಾಕಂದರೆ ಅಲ್ಲೇ ಸೆನ್ಸ್ ಇದೆ, ಅರಿವಿನ ಶಕ್ತಿ ಇರೋದ್ರಿಂದ. ಇದಿಲ್ಲ. ಯೋಚನೆ ಮಾಡಿ, ಅದರ ಚೈತನ್ಯ ಶಕ್ತಿ ಅಲ್ಲೂ ಕೂದಲಲ್ಲೂ ಇದ್ಬಿಟ್ಟಿದ್ರೆ ಯಾರೂ ಮಾಡ್ಕೊಳ್ತಿರ್ಲಿಲ್ಲ ಅಲ್ವಾ. ಪೂರ್ತಿ ಎಲ್ಲ ಹರಡ್ಬಿಟ್ಟಿರೋದು, ಎಲ್ಲ ಉಗುರುಗಳು, ಎಲ್ಲ ಕೂದಲುಗಳು ಹರಡ್ಬಿಟ್ಟಿರೋದು ಇವಾಗ. ಯೋಚನೆ ಮಾಡಿ. ಸೊ ಸತಃ ಪುರುಷಾತ್ಮಕ ಕೇಶಲೋಮಾನಿ. ಸೊ ಫಸ್ಟ್ ಒನ್ ಏನು, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಊರ್ಣನಾಭಿ. ಭೂಮಿಯ ಉದಾಹರಣೆ ತಗೊಂಡ್ರೆ ಏಕಕಾರಣಂ ಕಾರ್ಯಂ ಅನೇಕಂ. ಕೂದಲು ಹಾಗೂ ಉಗುರು, ಇದು ಕೇಶಾತ್ ಲೋಮಾನಿ ತಗೊಂಡ್ರೆ ಚೇತನವಾಗಿರುವಂತಹ ನಾನು, ಜಡವಾಗಿರುವಂತಹ ಕೂದಲು ಹಾಗೂ
ಉಗುರು. ಇಲ್ಲಿ ಜಡ ಪದಾರ್ಥ ಅಂದರೆ ಕಲ್ಲು, ಮಣ್ಣು ಅದೆಲ್ಲ ತಗೊಳ್ಳಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಕ್ಸಾಂಪಲ್ನ ಅಲ್ಲಿಗೆ ಹಾಕಬೇಕು. ಪ್ರಪಂಚದಲ್ಲಿ ಎಲ್ಲವೂ ಇದೆಯಲ್ಲ, ಬೆಟ್ಟ ಗುಡ್ಡ ಎಲ್ಲ ಇದೆಯಲ್ಲ, ಅದೆಲ್ಲ ಭಗವಂತ ಸ್ವರೂಪವೇ. ಆದರೆ ಇಲ್ಲಿ ಮನುಷ್ಯನ ಎರಡನೇ ಎಕ್ಸಾಂಪಲ್ ತೊಗೊಂಡ್ರೆ, ಮನುಷ್ಯನಿಂದ ಅಂದರೆ ಭೂಮಿಯಿಂದ ಗಿಡ ಮರಗಳು, ನಾವು ಒಂದು ಬಂದಿದ್ದೀವಿ ಸ್ಪೀಶೀಸ್, ಆಯಿತಾ? ಅದರಿಂದ ಮೂರನೇ ಎಕ್ಸಾಂಪಲ್ ಗೊತ್ತಾಗತ್ತಲ್ಲ? ಕರೆಕ್ಷನ್ ಮಾಡ್ಕೊಳ್ಬೇಕು. ಸ್ಪೈಡರ್ ಟು ಹ್ಯೂಮನ್, ಹ್ಯೂಮನ್ ಟು ಥರ್ಡ್ ಎಕ್ಸಾಂಪಲ್. ಇದಕ್ಕೆ ಕನಸು ಎಕ್ಸಾಂಪಲು ತೊಗೊಳ್ಬೋದು ನೀವು. ಕನಸು ಡ್ರೀಮ್ ಎಕ್ಸಾಂಪಲು ತೊಗೊಳ್ಬೋದು. ನಾನೇ ತಾನೇ ಎಲ್ಲ ಡ್ರೀಮನ್ನು ಸೃಷ್ಟಿ ಮಾಡಿದ್ದು. ಯಾರ ಹೆಲ್ಪಲ್ಲಿ ಕನಸನ್ನು ಸೃಷ್ಟಿ ಮಾಡಿದ್ರಿ ಅಲ್ವಾ? ಎಫರ್ಟ್ಲೆಸ್ ಆಗಿ ಬರುತ್ತೆ ಕನಸುಗಳು. ಮಧ್ಯಾಹ್ನ ಬರುತ್ತೆ, ಈಗಲೂ ಬರ್ಬೋದು ಒಂದು ಸ್ವಲ್ಪ ಹೊತ್ತಾದಮೇಲೆ. ನಿದ್ದೆಯಲ್ಲಿ ಕನಸು ಅಂದರೆ ಈಗ ಬರೋದು ವಿಶೇಷವಾದ ಪ್ರಾರಬ್ಧ ಅಂತ. ಅದು ಈಗೇನಾದ್ರು ನಿದ್ದೆ ಮಾಡಿ ಕನಸು ಬಂದರೆ ವಿಶೇಷ ಪ್ರಾರಬ್ಧ ಅದು. ಎಫರ್ಟ್ಲೆಸ್ ಆಗಿ ನಾವು ಸೃಷ್ಟಿ ಮಾಡಲ್ವಾ? ಯಾವ ಮೆಟೀರಿಯಲ್ ಉಪಯೋಗಿಸಿದ್ರಿ ಕನಸಿಗೆ? ಕೇವಲ ವೃತ್ತಿ, ಕೇವಲ ವೃತ್ತಿ. ಈಶ್ವರನಿಗೆ ಒಂದು ಶಕ್ತಿ ಇದೆ, ಅಂದರೆ ಹೇಳಿದ್ನಲ್ಲ, ಮೆಟೀರಿಯಲ್ ಆ್ಯಂಡ್ ಮೇಕರ್ ಎರಡೂ ಮಾಡೋಕ್ಕೆ. ಆದರೆ ಕಾರ್ಪೆಂಟರ್ಗೆ ಆ ಶಕ್ತಿ ಇಲ್ಲ. ಕಾರ್ಪೆಂಟರ್ ಹತ್ರನೇ ಉಡ್ಡು ಇದ್ದರೆ, ಅವನಿಂದಲೇ ಬಂದಿದ್ದಿದ್ರೆ, ಇವಾಗೆಲ್ಲ ಮ್ಯಾಜಿಷಿಯನ್ಸ್ ಎಲ್ಲ ಮಾಡ್ತಾರೆ ನೋಡಿ, ಅವರಿಂದನೇ ಒಂದು ಲಿಂಗವನ್ನು ತೆಗಿತಾರೆ, ಪ್ರತಿಯೊಂದು ಮತ್ತೊಂದು ಮಗಳೊಂದೆಲ್ಲ ತೆಗಿತಾರೆ. ಗೊತ್ತಾಯ್ತಲ್ವ ಹೇಳಿದಾಗ? ಗೊತ್ತಾದರೆ ಸರಿ. ಅದೆಲ್ಲ ತೆಗಿತಾರೆ. ಆ ಥರ ಕಾರ್ಪೆಂಟರ್ಗೂ ಶಕ್ತಿ ಇದ್ಬಿಟ್ಟಿದ್ರೆ ಅವನು ಭಗವಂತ ಸ್ವರೂಪನೇ ಆಗ್ಬಿಟ್ಟಿರೋನು ಮೂಲತಃ ಇನ್ ಕ್ರಿಯೇಷನ್. ಅವಾಗೇನು ಮಾಡ್ತಿದ್ವಿ? ಹಾಗಿಲ್ಲ ಆಗಿದ್ರೆ ಎಲ್ಲ ಕಾರ್ಪೆಂಟರ್ನೂ ನಾವೇ ಇಟ್ಕೊಳ್ಬೇಕಾಗಿತ್ತು ಮನೇಲಿ ಅಲ್ವಾ? ಸರಿ. ತಥಾ ಅಕ್ಷರಾತ್, ಅಷ್ಟೇ. ಹಾಗೆ ಈ ವಿಶ್ವವು ಈ ಪೂರ್ತಿ ವಿಶ್ವವು ಅಕ್ಷರದಿಂದ ಬಂದಿದೆ. ಅಕ್ಷರ ಅಂದರೆ ಪರಬ್ರಹ್ಮ ವಸ್ತುವಿನಿಂದ ಇದು ಬಂದಿದೆ. ಸಾಕಾ ಎಕ್ಸ್ಪ್ಲನೇಷನ್ನು? ಗೊತ್ತಾಗತ್ತಲ್ಲ? ಯಾಕಂದ್ರೆ ಮುಂದೆ ಹೋಗಬೇಕು, ಸ್ವಲ್ಪ ಲ್ಯಾಗಿಂಗ್ ಇದೆ ಮುಂದೆ. ಈಗ ಪ್ರಪಂಚ ಸೃಷ್ಟಿ ಆದಮೇಲೆ ಯಾವ ಯಾವ ಕರ್ಮಗಳು, ಅಂದರೆ ಪ್ರಪಂಚ ಸೃಷ್ಟಿ ಆದಮೇಲೆ ಏನೆಲ್ಲ ಸೃಷ್ಟಿ ಆಯಿತು ನೆಕ್ಸ್ಟ್ ಅದೆಲ್ಲ ಹೇಳ್ತಾ ಬರೋದು ಉಪನಿಷತ್ತು ಇವಾಗ. ತಪಸಾ ಚೀಯತೆ ಬ್ರಹ್ಮ ತತೋ ಅನ್ನಮಭಿಜಾಯತೆ ಅನ್ನಾತ್ ಪ್ರಾಣೋ ಮನಃ ಸತ್ಯಂ ಲೋಕಾಃ ಕರ್ಮಸು ಚಾಮೃತಂ ತಪಸಾ ಚೀಯತೆ ಬ್ರಹ್ಮ ತತೋ ಅನ್ನಮಭಿಜಾಯತೆ ಅನ್ನಾತ್ ಪ್ರಾಣೋ ಮನಃ ಸತ್ಯಂ ಲೋಕಾಃ ಕರ್ಮಸು ಚಾಮೃತಂ. ನನ್ನಲ್ಲಿ ಆ ಶಕ್ತಿ, ಸೃಷ್ಟಿ ಮಾಡುವಂತಹ ಶಕ್ತಿ ಇದೆ ಅಂತಾದರೆ ಅದು ಎಕ್ಸಿಬಿಟ್ ಮಾಡಲೇಬೇಕಲ್ವ ಭಗವಂತ. ಇವಾಗ ಆ ಪವರ್ಸ್ನೆಲ್ಲ ಎಕ್ಸಿಬಿಟ್ ಮಾಡ್ತಾ ಹೋಗ್ತಿದ್ದಾನೆ ಬರುವಂತಹ ಮಂತ್ರಗಳಲ್ಲಿ. ಹೇಗೆ ಸೃಷ್ಟಿಯಾಯಿತು? ಕ್ರಮಸೃಷ್ಟಿಯ, ಯುಗಪತ್ ಸೃಷ್ಟಿಯ ಅಂತ ವಿಚಾರ. ಒಂದೊಂದಾಗೆ ಬರಬೇಕು. ಸಸಿ ನೆಟ್ಟಿದ ತಕ್ಷಣ ನಾಳೆನೇ ಫಲ ಕೊಡಲ್ಲ. ಲ್ಯಾಂಡ್ ಸರಿ ಮಾಡಬೇಕು, ಬೀಜ ಬಿತ್ತಬೇಕು, ನೀರು ಹಾಕಬೇಕು, ಸೀಸನ್ ತಕ್ಕ ಹಾಗೆ ಅದು ಫಸ್ಟ್ ಬಿಟ್ಕೊಳ್ಳುತ್ತೆ ಬೀಜ, ಎರಡಾಗತ್ತೆ, ಅದರಿಂದ ನಿಧಾನಕ್ಕೆ ಬರುತ್ತೆ ಮೊಳಕೆ, ಆಮೇಲೆ ಚಿಗುರು, ಆಮೇಲೆ ಗಿಡ, ಆಮೇಲೆ ಹೂವು, ಮರ, ಹಣ್ಣು. ನಿಧಾನಕ್ಕೆ ಕ್ರಮ ಸೃಷ್ಟಿ. ಪ್ರತಿಯೊಂದು ಉಪನಿಷತ್ತಲ್ಲೂ ಅಕ್ರಮ ಸೃಷ್ಟಿಯನ್ನೇ ಹೇಳಿದೆ. ಅಂದರೆ ಎಲ್ಲ ಸೃಷ್ಟಿಯೂ ಇದೆ, ಪ್ರತಿಯೊಂದು ಉಪನಿಷತ್ತಲ್ಲೂ ಹೀಗೆ ಬರಲ್ಲ ಕ್ರಮ, ಅದು ಬೇರೆ ಬೇರೆ. ಆದರೆ ಕ್ರಮ ಸೃಷ್ಟಿ ಅಂದರೆ ನಿಧಾನಕ್ಕೆ ಒಂದಾದ್ಮೇಲೆ ಬಂತು ಅಂತ. ಯಾವ ಐಟಮ್ಸ್ ಏನು ಬಂತು ಅಂತ ಒಂದೊಂದು ಉಪನಿಷತ್ತು ಬೇರೆ ಬೇರೆ ಥರ ಹೇಳಿದೆ, ಬಟ್ ಎಲ್ಲ ಒಂದಾದ್ಮೇಲೆ ಒಂದೇ. ಇವಾಗ ಗಂಡು ಹೆಣ್ಣು ಸೇರಿದ ತಕ್ಷಣ ಮಗು ಬಂದ್ಬಿಡುತ್ತಾ? ಅದಕ್ಕೆ ಟೈಮ್ ಬೇಕು. ಒಳಗಡೆ ಪ್ರಾಸೆಸ್ ಹ್ಯಾಸ್ ಟು ಟೇಕ್ ಪ್ಲೇಸ್. 9 ತಿಂಗಳು 8 ತಿಂಗಳು ಆಗಬೇಕು. ಹಾಗೆ ನಿಧಾನಕ್ಕೆ ಅದಾಗೋದು, ಅದು ಒಂದು ಸೃಷ್ಟಿ. ಅದನ್ನು ಇಲ್ಲಿ ಕ್ರಮವಾಗಿ ಹೇಳ್ತಿದ್ದಾರೆ. ಮತ್ತು ನಮ್ಮಲ್ಲಿ ಯೂಶ್ವಲಿ ಇಂಗ್ಲೀಷ್ ಪದವನ್ನು ಉಪಯೋಗಿಸ್ತೇವೆ, ಕ್ರಿಯೇಷನ್ ಅಂತ. ಸೃಷ್ಟಿ ಅಂದರೆ ಇಂಗ್ಲೀಷ್ಗೆ ಕರೆಕ್ಟಾಗಿರುವಂಥ ಪದ ಕ್ರಿಯೇಷನ್. ನಿಜವಾಗಲೂ ಆ ಪದವನ್ನು ಆಲೋಚನೆ ಮಾಡಿದ್ರೆ ಕ್ರಿಯೇಷನ್ ಅನ್ನುವ ಪದ ಇದೆಯಾ, ಸೃಷ್ಟಿ ಆಗ್ತಾ ಇದೆಯಾ, ಅಥವಾ ಕ್ರಿಯೇಷನ್ ಹ್ಯಾಸ್ ಹ್ಯಾಪೆಂಡ್ ಅಂತ ನೋಡಿದಾಗ
ಕ್ರಿಯೇಷನ್ ಹ್ಯಾಸ್ ನಾಟ್ ಹ್ಯಾಪೆಂಡ್ ಅಂತ ಗೊತ್ತಾಗುತ್ತೆ. ಇಲ್ಲಿವರೆಗೂ ಏನು ಹೇಳಿದೆ, ಒಂದು ಅರ್ಧ ಸೆಕೆಂಡ್ಗಿಂತ ಮುಂಚೆ ಭಗವಂತ ಸೃಷ್ಟಿ ಮಾಡ್ದ ಅಂತ ಅಲ್ವಾ. ಆವಾಗಲೇ ಹೇಳಿದೆ ಹೇಗೆ ಯಥೋರ್ಣ ನಾಭಿಹಿ ಅಂತ. ನಿಜವಾಗ್ಲೂ ಸೃಷ್ಟಿ ಆಗಿಲ್ಲ. ಅಂದರೆ ಏನು, ಆ ಜೇಡು ಎಲ್ಲಿತ್ತು ಸೃಷ್ಟಿ ಆಗೋಕ್ಕಿಂತ ಮುಂಚೆ? ವೆಬ್, ಕಾಬ್ ವೆಬ್ ಎಲ್ಲಿತ್ತು? ಸ್ಪೈಡರ್ ಒಳಗಡೆ. ಸ್ವಲ್ಪ ಹೊತ್ತಾದಮೇಲೆ ಏನಾಗುತ್ತೆ, ಕಾಬ್ ವೆಬ್ ಒಳಗಡೆಯಿಂದ ಹೊರಗಡೆ ಬರುತ್ತೆ. ಆಮೇಲೆ ಹಾಂ, ಮತ್ತು ನಮಗೇನು ಕಣ್ಣು ಕಾಣಿಸ್ತಾ ಇದೆಯೋ ಅದನ್ನು ಮಾತ್ರ ಸೃಷ್ಟಿ ಅಂತಿದ್ದೀವಿ. ಆ ಶರೀರದ ಒಳಗಡೆ ಇದ್ದಾಗ ಅದನ್ನು ಸೃಷ್ಟಿ ಅಂತ ಕರಿತಿಲ್ಲ ನಾವು, ಅದನ್ನು ಅವ್ಯಕ್ತ ಸ್ಥಿತಿ ಅಂತ ಕರಿತಾ ಇದ್ದೀವಿ. ಕಾಬ್ ವೆಬ್ ವೆನ್ ಸೀನ್ ಈಸ್ ಕಾಲ್ಡ್ ಕ್ರಿಯೇಷನ್, ನಾಟ್ ಸೀನ್ ಯು ಸೇ ಕ್ರಿಯೇಷನ್ ಹ್ಯಾಸ್ ನಾಟ್ ಹ್ಯಾಪೆಂಡ್, ಸೃಷ್ಟಿ ಆಗಿಲ್ಲ ಅಂತಿದ್ದೀವಿ. ಹಾಗೆ ಹೇಳಬಾರ್ದು. ಕಾಣಿಸ್ತಾ ಇದ್ದಾಗ ಇಂಗ್ಲೀಷ್ ಪದ ಉಪಯೋಗಿಸಿದ್ರೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಬೇಕು, ಕಾಣಿಸ್ತೇ ಇದ್ದಾಗ ಅನ್ಮ್ಯಾನಿಫೆಸ್ಟೇಷನ್ ಅಂತ ಹೇಳಬೇಕು. ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತ ಸ್ಥಿತಿ ಆಗ್ತಿದೆ, ವ್ಯಕ್ತ ಸ್ಥಿತಿಯಿಂದ ಮತ್ತೆ ಅವ್ಯಕ್ತಕ್ಕೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಸೃಷ್ಟಿ ಆಗಿಲ್ಲ. ಈಗೊಂದು ಕಾಣುತ್ತಷ್ಟೇ. ಈ ಥರ ಹೇಳ್ತಿದ್ದಾಗ ಯಾವ ಶ್ಲೋಕ ಜ್ಞಾಪಕ ಬರಬೇಕು? ಗೀತೆ. ಅವ್ಯಕ್ತ ಅಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಇಮ್ಮಿಡಿಯಾಗಿ ಬಂದ್ಬಿಡ್ಬೇಕು, ಇಲ್ಲಾಂದರೆ ಕಷ್ಟ. ಯಾರು ಕಷ್ಟ? ನನಗೆ ಕಷ್ಟ. ಅವ್ಯಕ್ತಾಧೀನಿ ಭೂತಾನಿ, ಅವ್ಯಕ್ತ ಆದಿಭೂತಾನಿ, ಎಲ್ಲ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳು ಅವ್ಯಕ್ತ ಸ್ಥಿತಿಯಲ್ಲಿತ್ತು, ಬೀಜ ಅವಸ್ಥೆಯಲ್ಲಿತ್ತು. ಒಂದು ಬೀಜದಲ್ಲಿ ಒಂದು ಬ್ರಹ್ಮಾಂಡ ಮರವೇ ಇಲ್ವಾ? ಅಶ್ವತ್ಥ ವೃಕ್ಷವೇ ಇಷ್ಟು ಚಿಕ್ಕ ಬೀಜದಲ್ಲಿದೆ ಅಂದರೆ ಊಹೆ ಮಾಡ್ಕೊಳ್ಳಿ. ಅದು ಅಶ್ವತ್ಥ ವೃಕ್ಷ ಸೃಷ್ಟಿ ಆಯಿತಾ? ಅದು ಕಾಣಿಸ್ಕೊಳ್ತಿದೆ, ಒಂದು ಹಂತದಲ್ಲಿ ಅದು ಕಾಣಿಸ್ಕೊಳ್ತಿದೆ. ಕೆಲವು ವರ್ಷಗಳ ಕಾಲ ಆದಮೇಲೆ ಮತ್ತೆ ವಾಪಸ್ ಆ ಬೀಜ ಅವಸ್ಥೆ ಹೊರಟೋಗುತ್ತೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಅರ್ಜುನ, ಮಧ್ಯದಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದೆ. ಅವ್ಯಕ್ತ ನಿಧನಾನ್ಯೇವ, ನಿಧಾನಕ್ಕೆ ಮತ್ತೆ ಅದು ಅವ್ಯಕ್ತಕ್ಕೆ ಹೊರಟೋಗುತ್ತೆ. ಅದನ್ನು ನೀನು ತಿಳಿ. ಈ ಥರ ಇದ್ದಾಗ ಏನು ನಮಗೆ ಸ್ಟ್ರಾಂಗ್ ಆಗಬೇಕು? ವೈರಾಗ್ಯ ಸ್ಟ್ರಾಂಗ್ ಆಗಬೇಕು. ನಾವು ಎಲ್ಲೋ ಹುಟ್ಟುತ್ತೀವಿ, ನೀವೆಲ್ಲೋ ಹುಟ್ಟಿದ್ದೀರಾ, ಯಾರನ್ನೋ ಕಟ್ಕೊಳ್ತೀವಿ, ಎಲ್ಲೋ ರಿಸೈಡ್ ಮಾಡ್ಕೊಳ್ತೀವಿ, ಅಂದರೆ ಎಲ್ಲೋ ಸಂಸಾರವನ್ನು ನಡೆಸ್ತೀವಿ, ಎಲ್ಲೋ ವಾಸ ಮಾಡ್ತೀವಿ, ಮತ್ತು ಹಾಗೆ ಬಿಟ್ಟು ಹೊರಟೋಗ್ತೀವಿ. ಗೊತ್ತಾಗ್ತಿದೆಯಾ? ಈ ಇರುವಂತಹ ಶಾರ್ಟ್ ಟೈಮಲ್ಲಿ ಒಂದು 50 ವರ್ಷವೋ 60 ವರ್ಷವೋ ಇರೋದಲ್ಲಿ ನಮ್ಮದು ದಬ್ಬಾಳಿಕೆ. 50 ವರ್ಷದ ಹಿಂದೆ ನಿಮ್ಮ ಪ್ರತಿಯೊಬ್ಬರು ಕೇಳ್ಕೊಳ್ಬೇಕು, ನನಗೆಷ್ಟು ವಯಸ್ಸಾಗಿದೆ? 30, 40, 50, 60, 70. 30 ವರ್ಷದಿಂದ ಎಲ್ಲಿದ್ದೆ ನಾನು? ಇನ್ನು 30 ವರ್ಷ ಆದಮೇಲೆ ಎಲ್ಲಿಗೆ ಹೋಗ್ತೀನಿ? ಈ 30 ವರ್ಷಕ್ಕೆ ಮಾತ್ರ ಯಾಕಿಷ್ಟೇ ಜಂಜಾಟ? ನಾನೇ ಇರೋ ಥರ, ಪ್ರಪಂಚವನ್ನು ನಾನೇ ಕಾಪಾಡ್ತಿರೋ ಥರ, ನಾನಿಲ್ಲ ಅಂದರೆ ಆಗದೇ ಇರೋ ಥರ. ಯೋಚನೆ ಮಾಡಿ. ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ವೃತ್ತಿಗಳು ನಮ್ಮದು. ಸೊ ವೆರಿ ಇಂಪಾರ್ಟೆಂಟ್. ಉಪನಿಷತ್ ಒಂದು ಎಕ್ಸಾಂಪಲ್ ಕೊಡ್ತಿದೆ ಅಂತಂದರೆ ಅದು ನಮ್ಮ ಜ್ಞಾನಕ್ಕೆ, ಹಾಗೂ ಆ ಜ್ಞಾನದಿಂದ ವೈರಾಗ್ಯಕ್ಕೆ. ಊರ್ಣನಾಭಿಹ್ಯ, ಕಾವ್ಯ ಬಂತು ಕಾಣಿಸ್ತು ಅಂದರೆ ಸೃಷ್ಟಿ ಆಯಿತು ಅನ್ಬಾರ್ದು ನಾವು. ಕಾಣಿಸ್ತಾ ಇದೆ ಅಷ್ಟೇ. ಪ್ರಪಂಚ ಇವತ್ತು ಆಗ್ತಿದೆ ಅಂದರೆ ಕಾಣಿಸ್ತಾ ಇದೆ ಅಷ್ಟೇ. ಹಿಂದೆ ಎಲ್ಲೋ ಇತ್ತು. ಬಿಗ್ ಬ್ಯಾಂಗ್ ಥಿಯರಿ ಥರಲ್ಲ. ಇಟ್ ಈಸ್ ನಾಟ್ ಬಿಗ್ ಬ್ಯಾಂಗ್ ಥಿಯರಿ. ಒಂದು ದಿವಸ ಬಂತು ಆ್ಯಡಮ್ ಆ್ಯಂಡ್ ಈವ್ ಆ್ಯಪಲ್ ತಿಂದು ಬಂದರು, ಅದೆಲ್ಲ ಅವ್ರಿಗಷ್ಟೇ, ನಮಗೆಲ್ಲ. ಅವ್ಯಕ್ತ ನಿಧನ, ಎಷ್ಟು ಚೆನ್ನಾಗಿದೆ ಅದು ಶ್ಲೋಕ. ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಸೊ ಕಾಣಿಸ್ಕೊಳ್ಳುತ್ತೆ, ಹೋಗುತ್ತೆ. ಇದಕ್ಕಿಂತ ಮುಂಚೆ 2-3 ದಿವಸದ ಕ್ಲಾಸ್ ಆಗೋಕ್ಕಿಂತ ಮುಂಚೆ ಈ ಕ್ಲಾಸ್ ಎಲ್ಲಿತ್ತು? ಅಂದರೆ ಈ ಉಪನಿಷತ್ ಅನ್ನುವಂತಹ 11 ದಿವಸದ 10 ದಿವಸದ ಪಾಠ ಅನ್ನೋ 11 ಎಲ್ಲಿತ್ತದು? ನನ್ನ ಮನಸ್ಸಿನಲ್ಲಿತ್ತು ಅಲ್ವಾ? ನಿಮ್ಮ ಮನಸ್ಸಿನಲ್ಲಿತ್ತು. ಶಿಷ್ಯರಾಗಿ ನಿಮ್ಮ ಮನಸ್ಸಿನಲ್ಲಿತ್ತು. ಇಲ್ಲಿ ಬರಬೇಕು, ಹೋಗಬೇಕು, ಕೂತ್ಕೊಳ್ಬೇಕು, ಎಲ್ಲ ಪ್ಲ್ಯಾನ್ ಮಾಡ್ತಿದ್ರಿ. ನನ್ನ ಮನಸ್ಸಿನಲ್ಲಿ ಇತ್ತು ಪ್ರಿಪೇರ್ ಆಗಬೇಕು ಅಂತ. ಇವಾಗ ಬಂದ್ವಿ, ವ್ಯಕ್ತವಾಗಿ ಕಾಣಿಸ್ತಿದೆ. ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಅವ್ಯಕ್ತ ಸ್ಥಿತಿಗೆ ಹೊರಟೋಗುತ್ತೆ. ಪ್ರತಿಯೊಂದು ಕ್ರಿಯೆಯೂ ಜೀವನದಲ್ಲಿ ಹಾಗೆ ಬರುತ್ತೆ, ಇರುತ್ತೆ, ಹೋಗುತ್ತೆ, ಬರುತ್ತೆ, ಇರುತ್ತೆ, ಹೋಗುತ್ತೆ. ಅದಕ್ಕೆ ತತ್ರ ಧೀರನ ಮುಹ್ಯತಿ. ಅದೇ ಮಾತ್ರಾ ಸ್ಪರ್ಶಾಸ್ತುನಾ? ಹಾಂ, ಅದಕ್ಕೆ ಮುಂದೇನು ಶ್ಲೋಕ? ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಃ ಅಪಾಯಿನಃ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಅಳಬಾರ್ದು, ನಗಲೂಬಾರ್ದು.
ಅಳಬಾರ್ದು, ನಗಲೂಬಾರ್ದು. ಯಾವಾಗ ನಗ್ಬೋದು? ನೀವು ಜ್ಞಾನಿಗಳಂತಾಗಿದ್ದಾಗ ನಗ್ಬೋದು. ಅಂದರೆ ಐ ವಿಲ್ ಟೇಕ್ ದಿಸ್ ಲೈಫ್ ಆ್ಯಸ್ ಎ ಪ್ಲೇ ಅಂತ ತಗೊಂಡ್ರೆ ನಗಬಹುದು. ಇಲ್ಲಾಂದರೆ ಸುಮ್ಮನೆ ಇರಬೇಕು. ಹಾಗಿದ್ದೇ ಇದೆ ಮನೇಲಿ ಬಯಸ್ಕೊಳ್ತೀನಿ ಸ್ವಾಮೀಜಿ ಇರಬಾರ್ದು. ಯಾವಾಗಲೂ ಎಣ್ಣೆ ಮುಖ ಹಾಕ್ಕೊಂಡಿದ್ದೀರಾ ನೀವು ಅಂತಾರೆ ಅಲ್ವಾ? ನಿಮ್ಮ ಮನೇಲಿ ಹೇಳಲ್ವಾ ಹೀಗೆ ಎಣ್ಣೆ ಮುಖ ಹಾಕ್ಕೊಂಡಿದ್ದೀರಾ ಅಂತ? ಹಾಗೆ ಸುಮ್ಮನೆ ಇರಬೇಕು. ಆಳದಲ್ಲಿ ಇದೆ. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿತೋರ್ಕೆ. ಬರಿತೋರ್ಕೆ, ಈ ಮಾಯಾ ಪ್ರಪಂಚ ಏನಿದೆ ಬರಿತೋರ್ಕೆ. ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು? ನಾನು ಬ್ರಹ್ಮಸ್ವರೂಪ, ನಾನು ಊರ್ಣನಾಭಿಹಿ, ನಾನು ಭಗವಂತಃ ಅಂತ ತಿಳಿದ ಮೇಲೆ ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು? ಏನಿಲ್ಲ. ಆಳದಲ್ಲಿ ನಿರ್ಲಿಪ್ತ, ಶಾಂತವಾಗಿದ್ದೀನಿ. ಮೇಲೆ ಆಟ ಆಡ್ತಾ ಇದ್ದೀನಿ, ಮೇಲೆ ನಿಯತ ಕ್ಲಿಪ್ತ ಇದೆ. ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಈ ಮಂತ್ರವೇ ಅಲ್ಲಿ ಕಗ್ಗದಲ್ಲಿ ಹೇಳಿರೋದು. ಯೋಚನೆ ಮಾಡಿ. ಸೊ ಏನು ಎಲ್ಲಿಗೆ ಬಂದೆ? ಕ್ರಿಯೇಷನ್. ಅದೇ ಕ್ರಿಯೇಷನ್ ಅನ್ನುವಂಥ ಪದ ರಾಂಗ್. ಮ್ಯಾನಿಫೆಸ್ಟೇಷನ್ ಅಂತ ಯೂಸ್ ಮಾಡಿ. ಭಗವಾನ್ ಹ್ಯಾಸ್ ನೆವರ್ ಕ್ರಿಯೇಟೆಡ್, ಬಿಕಾಸ್ ಉಪನಿಷದ್ ವಾಕ್ಯದಲ್ಲಿ ಐ ಆಮ್ ಭಗವನ್, ಐ ಕ್ಯಾನ್ ನಾಟ್ ಕ್ರಿಯೇಟ್ ಎನಿಥಿಂಗ್. ಅಂದರೆ ಕ್ರಿಯೇಷನ್ ಅಂದರೆ ಐ ಕ್ಯಾನ್ ಓನ್ಲಿ ಮ್ಯಾನಿಫೆಸ್ಟ್. ಕೆಲವು ಕಾಲದಲ್ಲಿ ಮಾತ್ರ ತೋರ್ಪಡಿಸ್ಕೊಳ್ಳುತ್ತೆ, ಮತ್ತೆ ಅದು ವಾಪಸ್ ಹೊಟ್ಟು ಹೋಗುತ್ತೆ. ಹಾಲಿನಲ್ಲಿ ಮೊಸರು ಇದೆಯೋ ಇಲ್ವಾ? ಮೊಸರು ಸಪ್ರೇಟಾಗಿ ಬಂತ? ಅದೆಲ್ಲ ಇದೆಯಲ್ಲ. ಬೀಜದಲ್ಲಿ ಮರ ಹೇಗಿದೆಯೋ ಹಾಲಿನಲ್ಲಿ ಮೊಸರು ಹಾಗಿದೆಯೋ ಭಗವಂತನೇ ಇದು ಕಾರ್ಯರೂಪವಾಗಿ ಕಾಣಿಸ್ತಾ ಇದೆ ಪ್ರತಿಯೊಂದು. ಅದಕ್ಕೆ ನರಸಿಂಹ ಅವತಾರ. ನಾನು ನರಸಿಂಹ ಅವತಾರ ಅಂತ ನರಸಿಂಹ ಜಯಂತಿ ಚೆನ್ನಾಗಿ ಮಾಡ್ತೀವಿ. ಇದೇ ನರಸಿಂಹ, ಇದೆಲ್ಲ ಅದೇನೆ. ನೋಡ್ತಾ ಇರಬೇಕಷ್ಟೆ. ಪಿಲ್ಲರಲ್ಲಿ ಮೈಕಲೆಲ್ಲ ಹೇಗೆ ನೋಡಬೇಕು? ಸತ್ಸ್ವರೂಪವಾಗಿ ನೋಡಬೇಕು. ಗೊತ್ತಾಗ್ತಿದೆಯಲ್ಲ? ಭಗವಂತನನ್ನು ಸತ್ಸ್ವರೂಪವಾಗಿ ಜಡವಸ್ತುಗಳಲ್ಲಿ ನೋಡಬೇಕು. ಯಾಕಂದರೆ ಮೈಕ್ ಇದೆ, ಧ್ವನಿಪಟ್ಟಿಗೆ ಇದೆ. ಇಂಗ್ಲೀಷ್ ಹೇಳ್ತಿದ್ದೀನಿ ಅಂತ ಕನ್ನಡನೂ ಚೇಂಜ್ ಮಾಡ್ತಾಯಿದ್ದೀನಿ. ಪಿಲ್ಲರ್ ಇದೆ, ಕಟ್ಟಡ ಇದೆ. ಆ ಇದೆ ಅನ್ನೋದೇನು? ಸತ್ಸ್ವರೂಪ. ಇಲ್ಲಿ ಸತ್ಸ್ವರೂಪ ಅಲ್ಲ, ಸತ್ ಆ್ಯಂಡ್ ಚಿತ್. ಯಾಕಂದರೆ ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಿದ್ದೀರಾ. ನನ್ನಲ್ಲಿ ಚಿತ್ ಸ್ವರೂಪವೂ ಇದೆ. ಯೋಚನೆ ಮಾಡಿ. ಎಲ್ಲವೂ ಇದೆ. ಸೃಷ್ಟಿ ಆಗೇ ಇಲ್ಲ. 4,32,000 ಕಲಿಯುಗ, ಅದಕ್ಕೆ ಡಬಲ್ ಇದು ಹಿಂದಿನ ಯುಗ, ದ್ವಾಪರ ಯುಗ. ಸೃಷ್ಟಿಕತೆ, ಕಟ್ಟುಕತೆ, ವಿಲಯ. ನಾನು ಹೇಳ್ತಿಲ್ಲ, DVC. ಕಗ್ಗ ಬರಲಿಲ್ಲ, ಮರ್ತೋಯ್ತು ಸಡನ್ನಾಗಿ. ಸೃಷ್ಟಿಕತೆ, ಕಟ್ಟುಕತೆ. ಉಪನಿಷತ್ತಿಗೆ ಬಂದಮೇಲೆ ತುಂಬ ಮೆಚೂರ್ ಆಗಬೇಕು. ಪುರಾಣದ ಥರ ಮಾತಾಡಬಾರ್ದು. ಅಟ್ಲೀಸ್ಟ್ 11 ದಿವಸಕ್ಕೆ ಯು ಆರ್ ಆಲ್ ಸೀನಿಯರ್ ಸ್ಟೂಡೆಂಟ್ಸ್ ಅಂತ ನನ್ನ ಭಾವನೆ. ನಮ್ಮ ಗುರುಗನಾಥ್ ಹಾಗೆ ಹೇಳೋರು, ಜೂನಿಯರ್ ಸ್ಟೂಡೆಂಟ್ಸ್, ಸೀನಿಯರ್ ಸ್ಟೂಡೆಂಟ್ಸ್ ಅಂತ ಬೈಫರ್ಕೇಟ್ ಮಾಡಿಬಿಡೋರು. ಅವಾಗೆಲ್ಲ ನಮ್ಗೊಂಥರ ಆಗ್ತಿತ್ತು, ನಾವು ಸೀನಿಯರ್ ಸ್ಟೂಡೆಂಟ್ ಆಗಬೇಕಲ್ಲ ಅಂತ. ಸೀನಿಯರ್ ಸ್ಟೂಡೆಂಟ್ ಅಂದರೆ ಏನು? ಬ್ರಹ್ಮಸೂತ್ರ ಲೆವೆಲ್ ಅಂತ. ನಾವು ಅವಾಗೆಲ್ಲ ಪ್ರಕರಣ ಗ್ರಂಥ ಎಲ್ಲ ಮಾಡಿಸ್ಕೊಳ್ತಾ ಇದ್ವಿ ನಿಧಾನಕ್ಕೆ. ಸೊ ನೀವು ಜೂನಿಯರೋ ಸೀನಿಯರೋ ಕನ್ಸಿಡರ್ ಮಾಡಾಯಿತು ಸೀನಿಯರ್ ಅಂತ, ಅಟ್ಲೀಸ್ಟ್ 10 ದಿವಸಕ್ಕೆ. ಸೊ ಕಾಣಿಸ್ತಾ ಇದೆ ಅಷ್ಟೇ, ಅದು ತೋರಿಕೆ ಮಾತ್ರ. ಯಾವುದು ಕಾಣುತ್ತೋ ಅದು ನಶ್ವರ ಆಗಲೇಬೇಕು. ಅದಿರೋಕ್ಕೆ ಸಾಧ್ಯ ಇಲ್ಲ. ನಶ್ವರ ಆಗಬೇಕು, ಇಲ್ಲ ನನ್ನಲ್ಲಿಯೇ ಲೀನವಾಗಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ವೃತ್ತಿಗಳು ನಿಮ್ಮ ಜೊತೆಗೆ ಬಂತು. ರಾತ್ರಿ ಮಲ್ಕೊಂಡ್ರಿ, ಎಲ್ಲ ವೃತ್ತಿಗಳು ನಿಮ್ಮಲ್ಲಿಯೇ ಲೀನವಾಗೋಯ್ತು. 6 ಗಂಟೆಗೆ ಎದ್ದಿದ ತಕ್ಷಣ ಇವತ್ತು ಆಫೀಸ್ಗೆ ಹೋಗಬೇಕು, ಈ ತರಕಾರಿ ಇದೇನೋ ಒಂದು ಐಟಮ್ ಮಾಡಬೇಕು, ಅಡುಗೆ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಎಲ್ಲ ಪೆಂಡಿಂಗ್ ಕೆಲಸಗಳೆಲ್ಲ ಏನು ನಿಮ್ಮ ವೃತ್ತಿಯಲ್ಲಿ ಇದ್ದಿದ್ದು ತಾನೇ ಬಂದಿದ್ದು. ಎಲ್ಲಿಂದ ಬಂತು? ಪಕ್ಕದ ಮನೆಯವ್ರು ತಂದು ಕೊಟ್ರಾ? ಇಲ್ವಲ್ಲ. ಎಲ್ಲ ನಿಮ್ಮಲ್ಲೇ ಇತ್ತು. ಸುಸ್ತಾಯಿತು, ವಿರಾಮ. ಮತ್ತೆ ನಾಳೆ ರಜಸ್ಸು ತಮೋ ಮೇಲೆ ಬರ್ತಿದೆ. ಊರ್ಧ್ವಂ ಗೀತಾ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. 14th ಚಾಪ್ಟರ್. ಈ ಗೀತೆ ಎಷ್ಟು ಸೌಕರ್ಯ ಮಾಡಿಕೊಡುತ್ತೆ ನಮಗೆ ಅಂದರೆ ಪ್ರತಿಯೊಂದಕ್ಕೂ ಅದು ಹೋಲಿಕೆ ಮಾಡ್ಬೋದು. ಸೊ ಇಲ್ಲಿ ಆ 8ನೇ ಮಂತ್ರದಲ್ಲಿ ಆ ಕ್ರಮವನ್ನು ಹೇಳ್ತಿದ್ರು, ಏನೆಲ್ಲ ಒಂದೊಂದಾಗಿ ಬಂತು ಹಾಗೆ ಅಂತ. ಪ್ರಪಂಚ ಆಯಿತಾ? ಸೃಷ್ಟಿ ಆಯಿತಾ? ಇವಾಗ ಏನಾಗಿದೆ? ನಾವು ನೋಡ್ತಿದ್ದೀವಿ ಅಂದರೆ ಏನಿದು? ಕಾಣಿಸ್ಕೊಳ್ತಾ ಇದೆ ಅಷ್ಟೆ. ಎಲ್ಲಿತ್ತಿದು? ನನ್ನಲ್ಲಿಯೇ ಇತ್ತು. ಪ್ರತಿಯೊಬ್ಬ ವೃತ್ತಿಯೂ ಈ ಒಂದು ಪ್ರಪಂಚ.
ನೀವು ಹೇಗೆ ನೋಡ್ತೀರಾ? ನಿಮ್ಮ ವೃತ್ತಿಗೆ ಅನುಗುಣವಾಗಿ ಇದನ್ನು ನೋಡ್ತೀರಾ. ನಾನು ನನ್ನ ವೃತ್ತಿಗೆ ಅನುಗುಣವಾಗಿ ನೋಡ್ತೀನಿ. ನಾವೆಲ್ಲರೂ ಮೂಲತಃ ಗೋಲ್ಡ್ ಮಾತ್ರ. ಮೂಲತಃ ನಾವು ಗೋಲ್ಡ್ ಮಾತ್ರ. ಹೊರಗಡೆ ಹೋಗಿ ಬೈ ಮಾಡಬೇಕಾಗಿಲ್ಲ. ಜಾಯ್ ಅಲುಕಾಸಲಲ್ಲ. ನಾವು ಚೆನ್ನಾಗಿ ಶೈನ್ ಮಾಡ್ಕೊಳ್ಬೇಕು. ಉಪನಿಷತ್ ಶಾಸ್ತ್ರದಿಂದ ಚೆನ್ನಾಗಿ ಶೈನ್ ಮಾಡಿಕೊಂಡ್ರೆ ನಾವೇ ಪಳಪಳ ಅಂತ ಹೊಳಿತೀವಿ. ಸುಮ್ಮನೆ ಹೋಗಿ ತೊಗೊಳ್ತೀವಿ. ಅಲ್ಲಿ 1 ಗ್ರಾಮ್ಗೆ ಇಷ್ಟ ಆಯ್ತಂತೆ, 2 ಗ್ರಾಮ್ಗೆ ಇಷ್ಟ ಆಯ್ತಂತೆ, ಹಾಗೆ ಅಂತ. ಯಾವ ಗ್ರಾಮು? ಇದಿರೋದೇ ಒಂದೇ ಗೋಲ್ಡ್. ಎಲ್ಲಿ ಗ್ರಾಮು? ಏನು ಕತೆ? ಹಾಂ, ಯೋಚನೆ ಮಾಡಿ. ಇರಲಿ. ತಪಸ ಕ್ಷೀಯತೆ ಬ್ರಹ್ಮ. ತಪಸ ಕ್ಷೀಯತೆ ಬ್ರಹ್ಮ. ಇಲ್ಲಿ ತಪಸ್ ಅಂದರೆ ಸಂಕಲ್ಪ ಅಂತ. ಅದಕ್ಕೆ ಇಷ್ಟೊತ್ತು ಹೇಳಿದೆ. ಇವಾಗ ಅರ್ಥ ಆಗುತ್ತಲ್ವ? ತಪಸ್ ಈಸ್ ಈಕ್ವಲ್ ಟು ಕಾಡಿಗೆ ಹೋಗಿ ತಪಸ್ ಮಾಡೋದು ಅಂತಲ್ಲ. ಇಲ್ಲಿ ತಪಸ್ ಅಂದರೆ ಸಂಕಲ್ಪ ಶಕ್ತಿ, ಭಗವಂತನ ಸಂಕಲ್ಪ ಶಕ್ತಿ. 3 ತಿಂಗಳ ಹಿಂದೆ ಸಂಕಲ್ಪ ಮಾಡಿದ್ವಿ ಉಪನಿಷತ್ ಕ್ಲಾಸ್ ಮಾಡಬೇಕು ಅಂತ. ಅದು ಸಂಕಲ್ಪ ಇವಾಗ ನೆರವೇರಿತು. ಭಗವಂತ ಸಂಕಲ್ಪ ಮಾಡ್ದ, ಪ್ರಪಂಚ ಕಾಣಿಸ್ಕೊಳ್ತು. ಇದು ನನ್ನಲ್ಲೇ ಸಂಕಲ್ಪವಾಗಿತ್ತು, ಇವತ್ತು ಕಾಣಿಸ್ಕೊಳ್ತಾ ಇದೆ. ಸೃಷ್ಟಿ ಆಯಿತು ಅಂತ ಹೇಳಲೇಬಾರ್ದು ನಾವು. ಭಗವಂತನ ಸೃಷ್ಟಿಯಲ್ಲಿ ಏನಪ್ಪ ಅದ್ಭುತ ಅಂತಂದರೆ ಅದು ಒಂದು ಶ್ರದ್ಧಾಭಕ್ತಿಯಿಂದ, ದ್ವೈತ ಭಾವದಿಂದ ಸರಿ, ನಾ ದಾಸಭಾವದಿಂದ ಸರಿ. ಅದಕ್ಕಿಂತ ಅದ್ವೈತಿಗಳಾಗಿರುವಂಥ ನಾವೇನು ಹೇಳಬೇಕು? ಎಲ್ಲವೂ ಕಾಣಿಸ್ಕೊಳ್ತಾ ಇದೆ, ನನ್ನ ಕಣ್ಣಿಗೆ ಗೋಚರವಾಗ್ತಿದೆ. ಇಲ್ಲಿ ತಪಸ್ಸಂದರೆ ಸಂಕಲ್ಪ. ಕ್ಷೀಯತೆ ಅಂದರೆ ವ್ಯಕ್ತವಾಗಕ್ಕೆ ತಯಾರಾಗಿದೆ, ರೆಡಿ ಟು ಮ್ಯಾನಿಫೆಸ್ಟ್. ರೆಡಿ ಟು ಮ್ಯಾನಿಫೆಸ್ಟ್. ಕ್ಷೀಯತೆ ಬ್ರಹ್ಮ. ಬಂತು, ಕಾಣಿಸ್ಕೊಳ್ತು. ಆ ಬ್ರಹ್ಮನಿಂದ ಏನು ಬಂತು? ಅನ್ನಂ ಅಭಿಜಾಯತ. ಅನ್ನಂ ಅಭಿಜಾಯತ ಅಂದರೆ ಕಾರಣ ಪ್ರಪಂಚವು ಕಾಣಿಸ್ಕೊಳ್ತು. ಕಾರಣ ಪ್ರಪಂಚ. ಕಠೋಪನಿಷತ್ ಜ್ಞಾಪಕ ಇರಬೇಕಲ್ಲ. ಕಾರಣ ಪ್ರಪಂಚನ ಸಮಷ್ಟಿ, ಕಾರಣ ಪ್ರಪಂಚ ಉಪಹಿತ ಚೈತನ್ಯ, ಈಶ್ವರ ಅಂತ ಅರ್ಥ. ನಿರ್ಗುಣ ಬ್ರಹ್ಮ ಪ್ಲಸ್ ಮಾಯಾ ಇಸ್ ಈಕ್ವಲ್ ಟು ಈಶ್ವರ. ಅದು ಕಾರಣ ಪ್ರಪಂಚ. ಅಂದರೆ ಕ್ರಿಯೇಷನ್ ನೋಡಿ ಬಂದ್ಬಿಡುತ್ತೆ. ಅದು ಅಭ್ಯಾಸ ಹೇಳಿ ಹೇಳಿ ಆಯಿತಾ? ಪಾಠಕ್ಕೋಸ್ಕರ ಇರಲೇ ಬಿಟ್ಬಿಡಿ, ಕನ್ಸೆಷನ್ ಕೊಟ್ಬಿಡಿ. ಕ್ರಿಯೇಷನ್, ಸೃಷ್ಟಿ ಚೀಯತೆ, ಆಗಕ್ಕೆ ರೆಡಿ ಆಗಕ್ಕೆ ಬಂದಿದೆ. ಅಂದರೆ ಹಣ್ಣು ಕಾಯಾಗಿತ್ತು, ಯಾವಾಗ ರೈಪ್ ಆಗಿದೆ, ತಿನ್ನಕ್ಕೆ ರೆಡಿಯಾಗಿದೆ ಅಂತ. ಸೊ ಅನ್ನಂ ಅಭಿಜಾಯತ ಅಂದರೆ ಇಲ್ಲಿ ಅನ್ನ ಅಂದರೆ ನಾವು ಊಟ ಅಂತ ತಗೊಳ್ಬಾರ್ದು. ಇಲ್ಲಿ ಕಾರಣ ಪ್ರಪಂಚ ಅಂತ ತಗೊಳ್ಬೇಕು. ಅವ್ಯಕ್ತ ಸ್ಥಿತಿ ವ್ಯಕ್ತವಾಗಕ್ಕೆ ತಯಾರಾಗಿದೆ. ಅನ್ನಾತ್ ಪ್ರಾಣ. ಆ ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತವಾಗಿ ಅನ್ನಾತ್ ಪ್ರಾಣ. ಇಲ್ಲಿ ಪ್ರಾಣ ಅಂದರೆ ಹಿರಣ್ಯಗರ್ಭ, ಸಮಷ್ಟಿ ಸೂಕ್ಷ್ಮ ಚೈತನ್ಯ, ಸಮಷ್ಟಿ ಸೂಕ್ಷ್ಮ ಉಪಹಿತ ಚೈತನ್ಯ, ಹಿರಣ್ಯಗರ್ಭ ಇತ್ಯರ್ಥ. ಅನ್ನಾತ್ ಪ್ರಾಣ. ಪ್ರಾಣ ಅಂದರೆ ಇಲ್ಲಿ ಹಿರಣ್ಯಗರ್ಭ ಅಂದ್ರೇನು? ಎಲ್ಲರ ಮನಸ್ಸು, ನಮ್ಮ ನಿಮ್ಮ ಎಲ್ಲರ ಮನಸ್ಸು ಸೇರಿದ್ರೆ ಅದಕ್ಕೆ ಹಿರಣ್ಯಗರ್ಭ ಅಂತ ಹೆಸರು. ಇದೆಲ್ಲ ನಾ ಹಿಂದಿನ ಕ್ಲಾಸಸ್ಸೆಲ್ಲ ಹೇಳಿದ್ದೀನಿ, ನಿಮಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಇದೇ ಹೊತ್ತಾಗ್ಬಿಡುತ್ತೆ ಹೇಳಿದ್ರೆ. ನಮಗೆಲ್ಲ ಗೊತ್ತು ತಾನೆ. ಹಾಂ, ಏನೋ ಎಕ್ಸ್ಪ್ಲೈನ್ ಮಾಡಬೇಕಾ ಎಕ್ಸ್ಟ್ರಾ? ಇದು ಬೇಡ ಅಲ್ಲ? ಬೇಡ. ಹಾಂ, ಆಮೇಲೆ 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 ಅನ್ನಾತ್ ಪ್ರಾಣ. ಇಲ್ಲ, ಫ್ಲೋ ಕಟ್ ಆಗೋಗುತ್ತೆ ಅಂತ ಅದಕ್ಕೋಸ್ಕರ. ಅನ್ನಾತ್ ಪ್ರಾಣ. ಪ್ರಾಣದಿಂದ ಮನಸ್ಸು, ಮನಃ ಪ್ರತಿಯೊಂದು ಮನಸ್ಸು ಬಂತು. ಅದರಿಂದ ವ್ಯಷ್ಟವಾಗಿ ಸಮಷ್ಟಿಯಾಗಿ ಎಲ್ಲರ ಮನಸ್ಸು ಇದೆ. ಪ್ರಾಣ ಅಂದರೆ ನೀವು ಸೂಕ್ಷ್ಮ ಶರೀರವನ್ನು ತಗೊಳ್ಳಿ. 19 ಇಂದ್ರಿಯಗಳನ್ನು ನೋಡಿದ್ವಲ್ಲ, ಪಂಚಪ್ರಾಣ, ಪಂಚಜ್ಞಾನೇಂದ್ರಿಯಾಣಿ, ಪಂಚಕರ್ಮೇಂದ್ರಿಯಾಣಿ, ಅದೆಲ್ಲ ತಗೊಳ್ಳಿ. ಇಲ್ಲಿ ಮನಃ ಅಂದರೆ ಪ್ರತ್ಯೇಕವಾದ ಮನಸ್ಸು. ಅರ್ಥ ಆಗಲಿಲ್ಲ ಅಂದರೆ ಚಪಾತಿನೇನು ಮಾಡ್ತೀರಾ? ಆಟ ಪೌಡ್ರ್ ತೆಗೆದು ಅದೇ ತಟ್ಟೆ ಬಟ್ಲಿಂದ ಹೀಗೆಲ್ಲ ಹಾಕ್ಕೊಳ್ತೀರಲ್ಲ, ಒಂದೊಂದೇ ಕೈ ಹಿಡಿ ಹಾಕ್ಕೊಂಡು ಆಮೇಲೆ ಅದಕ್ಕೆಲ್ಲ ಉಂಡೆ ಮಾಡ್ತೀರ. ಒಂದು ಪೂರ್ತಿ ಒಂದು ದೊಡ್ಡ ಅಕ್ಕಿ ಹಿಟ್ಟಾಯಿತು, ಚಪಾತಿ ಹಿಟ್ಟಾಯಿತು, ಅದಕ್ಕೆ ಪುಡಿ ಎಲ್ಲ ಸೇರಿಸಿರಿ, ಆಮೇಲೆ ಒಂದೊಂದೇ ಬಾಲ್ ಮಾಡ್ಕೊಳ್ತೀರಲ್ವ, ಅದು ಮನಃ. ಸಮಷ್ಟಿ ಕಾರಣ ಪ್ರಪಂಚದಿಂದ ಇವು ವ್ಯಷ್ಟಿಯನ್ನು ಒಂದೊಂದೇ ತಗೊಳ್ತಾ ಇದ್ದೀರ. ಆಮೇಲೆ ಅದಕ್ಕೆ ಪಕ್ಕದಲ್ಲಿ ಸ್ವಲ್ಪ ನಿಮ್ಮ ಕರ್ಮ ಭಗವಂತ ಹಾಕ್ತಾನೆ, ಅದು ಪುಡಿ ವೈಟ್
ಹಾಕಿ ಲಟ್ಟಿಸ್ತಾನೆ ಚೆನ್ನಾಗಿ. ಅದೇ ಇವಾಗ ನಾವು ಆಗಿರೋದು ಅಷ್ಟೇ. ಅದು ಎಕ್ಸಾಂಪಲ್ ಬೆಸ್ಟ್. ಯಾವಾಗ ಊಟ ತಿಂಡಿ ಎಕ್ಸಾಂಪಲ್ ಹೇಳ್ತೀವೋ ಅದು ಈಸಿ, ಇಲ್ಲಾಂದರೆ ಅಬ್ಸ್ಟ್ರಾಕ್ಟ್ ಆಗೋಗುತ್ತೆ. ಸೊ ಮನಃ ಅಂದರೆ ಚಪಾತಿ ಅಂತ ನೆನಪಿಟ್ಕೊಳ್ಳಿ. ಮನಃ ಕಾಣಿಸ್ಕೊಳ್ತು. ಸತ್ಯಂ ಇಲ್ಲಿ ಸತ್ಯಂ ಅನ್ನೋದಕ್ಕೆ ಎರಡಿದೆ. ಸತ್ ತಿಯತ್ ಅಂತ ಬೈಫರ್ಕೇಟ್ ಮಾಡ್ಕೊಳ್ಬೇಕು. ಸತ್ ತಿಯತ್. ಸತ್ ಅಂದರೆ ಅವ್ಯಕ್ತವಾಗಿ ಇರುವಂತಹ ಪಂಚಭೂತಗಳು. ಸತ್ ಅಂದರೆ ಅವ್ಯಕ್ತವಾಗಿ ಇರುವಂತಹ ಪಂಚಭೂತಗಳು. ಯಾವುದು? ಆಕಾಶ ಹಾಗೂ ವಾಯು. ಅದು ಅನುಭವಕ್ಕೆ ಮಾತ್ರ ಬರುತ್ತೆ, ವ್ಯಕ್ತವಾಗಿ ಕಾಣಲ್ಲ. ಆಕಾಶ ತೋರಿಸಿ, ಎಲ್ಲಿದೆ? ಇಲ್ಲಿ ಕೂತಿದ್ದೀನಿ ಅಂದರೆ ಈ ಜಾಗ ಕವರ್ ಮಾಡಿದ್ದೀನಿ, ಇಲ್ಲಿದೆ. ಅದನ್ನು ಫೀಲ್ ಮಾಡೋಕ್ಕಾಗತ್ತಾ? ಅಲ್ಲಿ ಕೂರ್ಬೇಕು ಮತ್ತೆ ನಾನು. ಅಲ್ಲೂ ಕೂತಾಗ ಏನಾಗುತ್ತೆ? ಸ್ಪೇಸ್ ಇದೆ ಅಂತ ಅಷ್ಟೇ, ಬಟ್ ಅದು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಇವಾಗ ನೀವು ಖಾಲಿ ಇದೆ ಅಂತ ಅದನ್ನು ಆಕಾಶ ಅಂತ ಹೇಳೋಕ್ಕಲ್ಲ, ಅದು ಅನುಭವಕ್ಕೆ ಬರಬೇಕು. ಇಟ್ ಶುಡ್ ಫೀಲ್ ಟು ಯುವರ್ ಸೆನ್ಸಸ್. ಸತ್ ಅಂದರೆ ಆಕಾಶ ಹಾಗೂ ವಾಯು. ಥಿಯತ್ ಅಂದರೆ ಮೂರು ಇದು ಪಂಚಭೂತಗಳು. ಇನ್ನು ಮಿಕ್ಕಿರೋ ಒಂದು ಅಗ್ನಿ, ವಾಯು, ಜಲ. ಅಗ್ನಿ, ಜಲ, ಪೃಥ್ವಿ. ಯಾಕಂದರೆ ಈ ಮೂರು ಕಣ್ಣು ಕಾಣುತ್ತೆ. ಸೊ ಇದಕ್ಕೆ ಸೂಕ್ಷ್ಮ ಹಾಗೂ ಸ್ಥೂಲ ಪಂಚಭೂತಗಳು. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದನ್ನೇ ಮೂರ್ತಾಮೂರ್ತ ಪ್ರಪಂಚ ಒಂದು ಚಾಪ್ಟರ್ ಇದೆ. ಮೂರ್ತ ಅಮೂರ್ತ ಬ್ರಾಹ್ಮಣ ಅಂತ. ಮೂರ್ತ ಅಂದರೆ ಕಾಣುವಂಥದ್ದು, ಅಮೂರ್ತ ಅಂದರೆ ಅವ್ಯಕ್ತವಾಗಿರುವಂಥದ್ದು. ಅಗ್ನಿ, ಜಲ, ಪೃಥ್ವಿ ಕಾಣುವಂಥದ್ದು, ಆಕಾಶ ಹಾಗೂ ವಾಯು ಅವ್ಯಕ್ತವಾಗಿರುವಂಥದ್ದು. ಅದಕ್ಕೆ ಸತ್ಯಂ. ನೋಡಿ ಟೆಕ್ನಿಕಲ್ ವರ್ಡ್. ಸತ್ಯ ಅಂದರೆ ಏನು ಅಂದ್ಕೊಳ್ತೀವಿ ನಾವು? ಸತ್ಯವಾಗಿ ಮಾತಾಡಬೇಕು ಹಾಗೆ ಅಂತ. ಇಲ್ಲಿ ಉಪನಿಷತ್ ಹೇಳುತ್ತೆ ಸತ್ಯ ಅಂದರೆ ಪಂಚಭೂತಗಳು, ಸೂಕ್ಷ್ಮ ಹಾಗೂ ಸ್ಥೂಲ ಪಂಚಭೂತಗಳು. ಆಮೇಲೆ ಲೋಕಾಹ. 14 ಲೋಕಗಳು. ಇವಾಗ ಸೈನ್ಸ್ ಹೇಳ್ತಿದೆ ಪ್ಯಾರಲಲ್ ಯೂನಿವರ್ಸ್ ಅಂತ. ಎವ್ರಿಬಡಿ ಹ್ಯಾಸ್ ಎ ಇಂಡಿವಿಜುವಲ್ ಪ್ಯಾರಲಲ್ ಯೂನಿವರ್ಸ್ ಅಂತ ಸೈನ್ಸ್ ಹೇಳುತ್ತೆ. ಈಗ ನಮ್ಮ ಋಷಿಗಳು ಯಾವಾಗ ಹೇಳಿದ್ದಾರೆ? 14 ಲೋಕಗಳು. 14 ನಮಗೆ ಅಖಂಡವಾಗಿದೆ. ಆ 14 ಲೋಕದಲ್ಲಿ ಒಂದು ಲೋಕ ಭೂಲೋಕ. ಆ ಭೂಲೋಕದಲ್ಲಿ ಉತ್ತಮವಾದ ಕ್ರಿಯೇಷನ್ನು ಯಾರು? ದಯಾನಂದ ಸರಸ್ವತಿ ಹೇಳ್ತಾರೆ. ಮತ್ತು ಅವರು ಮ್ಯಾನ್ ಈಸ್ ದಿ ಗಾಡ್ ಈಸ್ ದಿ ಮ್ಯಾನ್ ಈಸ್ ದಿ ಕ್ರೌನ್ ಆ್ಯಂಡ್ ರೂಫ್ ಆಫ್ ಕ್ರಿಯೇಷನ್ ಅಂತಾರೆ. ಮ್ಯಾನ್ ಈಸ್ ದಿ ಕ್ರೌನ್ ಆ್ಯಂಡ್ ರೂಫ್ ಆಫ್ ಕ್ರಿಯೇಷನ್. ಭಗವಂತನ ವೈವಿಧ್ಯತೆ ನೋಡಬೇಕು ಅಂದರೆ ಮನುಷ್ಯರನ್ನು ನೋಡಬೇಕಂತೆ. ಭಗವಂತ ಚೆನ್ನಾಗಿದ್ದಾನೆ, ಪರವಾಗಿಲ್ಲಪ್ಪ, ಈಸ್ ಎ ವೆರಿ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಸನ್ ಅಂತ ಅನ್ಬೇಕಂದ್ರೆ ಭಗವಂತನ ನೋಡಬೇಕಂತೆ. ಮನುಷ್ಯನನ್ನು ನೋಡಬೇಕು. ಕ್ರೌನ್ ಆ್ಯಂಡ್ ರೂಫ್ ಆಫ್ ಎ ಪರ್ಸನ್. ಯಾಕಂದರೆ ಎಷ್ಟು ಯಾಕೆ ಹಾಗೆ ಹೇಳಿದ್ರು? ನಮ್ಮಲ್ಲಿ ಪುರುಷಾರ್ಥ ಇದೆ, ಮನುಷ್ಯನಲ್ಲಿ ಪುರುಷಾರ್ಥ ಇದೆ, ಮನುಷ್ಯನಲ್ಲಿ ಬುದ್ಧಿಶಕ್ತಿ ಇದೆ, ಮತ್ತು ಮನುಷ್ಯನಲ್ಲಿ ವಾಕ್ಶಕ್ತಿ ಇದೆ. ಈ ಮೂರಿಗೋಸ್ಕರ ಪುರುಷಾರ್ಥ, ಬುದ್ಧಿಶಕ್ತಿ ಹಾಗೂ ವಾಕ್ಶಕ್ತಿ. ಪುರುಷಾರ್ಥ ಇಲ್ಲ ಅಂದರೆ ನೀವು ಇಲ್ಲಿ ಕೂತ್ಕೊಂಡು ಕೇಳೋಕ್ಕಾಗಲ್ಲ, ನಾವು ಪಾಠ ಮಾಡೋಕ್ಕೂ ಆಗಲ್ಲ ಅಲ್ವಾ? ಬರಬೇಕು ಅನ್ನೋ ಆಸೆ ಇರೋದೇ ಪುರುಷಾರ್ಥ. ಅದು ಪ್ರಾರಬ್ಧಕ್ಕೆ ಸೇರಿಸಬಾರ್ದು. ನೀವು ಬರಲಿಲ್ಲ ಅಂದರೆ ಪ್ರಾರಬ್ಧ, ನಾಳೆಯಿಂದ ಬರಲಿಲ್ಲ ಅಂದರೆ ಅದು ಪ್ರಾರಬ್ಧ, ಬಂದರೂ ಪುರುಷಾರ್ಥ. ಆಯಿತಾ? ಸೊ ಪುರುಷಾರ್ಥ, ಬುದ್ಧಿಶಕ್ತಿ. ಭಗವಂತ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ. ಹೇಗೆ ಆಲೋಚನೆ ಮಾಡಬೇಕು, ಯಾವ ಮನಸ್ಸನ್ನು ಎಲ್ಲಿ ಇಡಬೇಕು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವ. ಸದಾ ಒಳ್ಳೆಯದನ್ನೇ ಕೇಳಬೇಕು ಅಂದರೆ ಪುರುಷಾರ್ಥವೂ ಬೇಕು, ಬುದ್ಧಿಶಕ್ತಿಯೂ ಬೇಕು. ಒಳ್ಳೆಯದನ್ನೇ ನೋಡಬೇಕು ಅಂದರೆ ಎರಡೂ ಬೇಕು. ಮತ್ತು ವಾಕ್ಶಕ್ತಿ, ಮಾತು. ಯಾವ ಪ್ರಾಣಿಗೆ ಮಾತು? ನೀವು ಪ್ಯಾರೆಟ್ಗೆ ಟ್ರೈನ್ ಮಾಡ್ಬೋದು. ಶುಕವನ ಅಂತ ಮಾಡಿದಾರಲ್ಲ ಮೈಸೂರಲ್ಲಿ, ಟ್ರೈನ್ ಮಾಡ್ಬೋದು. ಅದು ತಾನಾಗೆ ಬಂತ? ಬರಲಿಲ್ವೇ? ಹಸು ಬಂದು ಕೇಳುತ್ತಾ? ಇಲ್ಲಿ ಮುಂಡಕ ಉಪನಿಷತ್ತಿಯ ಹಸು ಬಂದು ಕೇಳುತ್ತಾ? ಬಂದರೆ ಕಳಿಸ್ಬಿಡ್ತೀವಿ. ನೆನ್ನೆ ಬಂತಲ್ಲ. ಎಮ್ಮೆ ಬಂದು ಕೇಳುತ್ತಾ? ಇಲ್ಲ. ಮನುಷ್ಯ ಮಾತ್ರ ಬಂದು ಕೇಳೋದು. ಆ ಮಾತು ಎಷ್ಟು ಅದ್ಭುತವಾದ ಶಕ್ತಿ ಅಂದರೆ ಆ ಮಾತಲ್ಲಿ ವರ್ಲ್ಡ್ ವಾರೇ ಆಗೋಗುತ್ತೆ. ಮನೇಲಿ ನಿತ್ಯ ಆಗುತ್ತೆ, ಅದು ಬೇರೆ ಅಲ್ವಾ? ವರ್ಲ್ಡ್ ವಾರೇ ಆಗುತ್ತೆ. ಸೊ ಭೂಲೋಕದಲ್ಲಿ ಒಂದು ಸ್ಪೀಷೀಸ್ ನೋಡಿ, 84 ಲಕ್ಷಗಳಲ್ಲಿ ಒಂದು ಮನುಷ್ಯ ಹೀಗೆ ವೈವಿಧ್ಯತೆ ಇದೆ.
ಅದಕ್ಕೆ ಡಿ ವಿ ಜಿ ಯಾಕೋ ಇವತ್ತು ಡಿ ವಿ ಜಿ ಜ್ಞಾಪಕ ಬರ್ತಾ ಇದ್ದಾರೆ. ಕನಲ್ದ ಹುಲಿ ಕೆರಳ್ದ ನರಿ ಮುಲ್ಕರಡಿ ಛಲನಾಗ ಅಣುಕಪಿ ಸೀಳ್ನಾಯಿ ಮೊದಲಾದ ಮೃಗದ ಸೆಣಸು ಮುಸುಡಿಯ ಘೋರ ದುಷ್ಟ ಚೇಷ್ಟೆಗಳೆಲ್ಲ ಅಡಗಿರುವುದು ನರಮನದಿ ಮಂಕುತಿಮ್ಮ. ಹೇಗಿದೆ? ಕನಲ್ದ ಹುಲಿ ಕೆರಳ್ದ ನರಿ ಅಣುಕು ಕಪಿ ಸೀಳ್ನಾಗ ಎಲ್ಲ ವೈವಿಧ್ಯತೆ ಮನುಷ್ಯರೆಲ್ಲ ಇದೆಯಂತೆ. ಅಣುಕು ಕಪಿ ಸೆಣಸು ಘೋರ ಅಡಗಿರುವುದು ನರಮನದಿ ಮಂಕುತಿಮ್ಮ. ರಾವಣನ ದಶಶಿರವದೇಂ ನರನು ಶತಶಿರನು. ಸಾವಿರಾಸ್ಯಗಳನ್ನು ಒಂದೊಳಗಿಸಿಹನು. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುವಾಗಿ. ಎಲ್ಲ ಇದೆ, ಯೋಚನೆ ಮಾಡಿ. ಶ್ಯಾಮ ಸುಂದರನವನೇ ಚಕ್ರ ನರಹರಿಯಂತೆ ಸೋಮಶಂಕರನವನೇ ರುದ್ರ ಭೈರವನಂತೆ ಹೈಮಾವತಿ ಶಿವೆಕಾಳೆ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೆ ಮಂಕುತಿಮ್ಮ. ಏನು ಡಿ ವಿ ಜಿ? ಪ್ರೇಮ ಘೋರ ಎಲ್ಲೂ ಒಂದವೇ. ತಪಸಾ ಚೀಯತೆ ಬ್ರಹ್ಮ ಇದೆ, ಎಲ್ಲ ಸಂಕಲ್ಪವೂ ಇದೆ ಅಲ್ಲೇ ಮನಸ್ಸಿನಲ್ಲೇ. ಯೋಚನೆ ಮಾಡಿ. ಸೂಕ್ಷ್ಮವಾದ ಪಂಚಭೂತಗಳು ಸ್ಥೂಲವಾಗಿ ಕಾಣಿಸ್ಕೊಳ್ತಾ ಇದೆ. ಸ್ಥೂಲವಾಗಿರಬೇಕು ಅಂದರೆ ಸೂಕ್ಷ್ಮವಾಗಿ ಪಂಚೀಕರಣದಲ್ಲಿ ಇರಬೇಕು, ಆವಾಗಲೇ ಕಾಣಿಸ್ಕೊಳ್ಳೋಕೆ ಸಾಧ್ಯ. ಲೋಕಃ ಆಯಿತಾ? ಲೋಕಃ 14 ಲೋಕಗಳು. 14 ಲೋಕದ ಜೊತೆಗೆ ನಮ್ಮ ಮನಸ್ಸಿಗೆ ಒಂದೊಂದು ಲೋಕ. ನಾನು ನೋಡುವಂಥ ಪ್ರಪಂಚ, ನೀವು ನೋಡುವಂಥ ಪ್ರಪಂಚ ಬೇರೆ ಬೇರೆ, ಸೇರೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಗಂಡು ಹೆಣ್ಣು ಸೇರಬೇಕು ಅಂದರೆ ಅವ್ರಿಗೆ ಸ್ಪೇಸ್ ಕೊಡಬೇಕು ಅಂತ ಹೇಳೋದು. ಅರ್ಥ ಆಗುತ್ತಲ್ಲ? ಅವರೇ ಹೇಳೋಕ್ಕಿಂತ ಮುಂಚೆ ನಾವೇ ಸ್ಪೇಸ್ ಕೊಟ್ಬಿಟ್ರೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮದುವೆ ಆದಾಗಲ್ಲ ಏನು ಹೇಳ್ತಾರೆ? ಗಿವ್ ಮಿ ಸ್ಪೇಸ್ ಅಂತಾರೋ ಇಲ್ವಾ? ಅಲ್ವಾ? ಹಾಗೆಂದ್ರೆ ಏನು? ಫಿಸಿಕಲ್ ಸ್ಪೇಸ್ ಅಲ್ಲ, ನಾನು ಮಾಡುವಂಥ ಕಾರ್ಯಕ್ಕೆ ನೀ ತೊಂದರೆ ಮಾಡಬೇಡ, ಗಿವ್ ಮಿ ಸ್ಪೇಸ್ ಆರ್ ಎಲ್ಸ್ ಐ ವಿಲ್ ಸ್ಪೇಸ್ ಯು ಔಟ್. ಅಲ್ವಾ? ಯೋಚನೆ ಮಾಡಿ. ನಾವು ಸ್ಪೇಸ್ ಕೊಡಲಿಲ್ಲ ಅಂದರೆ ನಮ್ಮ ತಲೆಯಲ್ಲಿ ಸ್ಪೇಸ್ ಇದೆ ಅಂತ ಅರ್ಥ, ಖಾಲಿ ಇದೆ ಅಂತ. ಯಾಕೆ ಹೇಳಕ್ಕೆ ಬಂದೆ ಗೊತ್ತಿಲ್ಲ, ಮರ್ತೋಯ್ತು. ಲೋಕಾಹ ಕರ್ಮಸು ಚಾಮೃತಂ. ಇಲ್ಲಿ ಕರ್ಮ ಅಂದರೆ ಪಾಪ ಪುಣ್ಯ, ಅಮೃತ ಅಂದರೆ ಸುಖ ದುಃಖ. ಅಮೃತ ಅಂದರೆ ಸುಖ ದುಃಖ. ಪಾಪ ಪುಣ್ಯದಿಂದ ಸುಖ ದುಃಖ. ಕರ್ಮಸು ಚಾಮೃತಂ. ಇದೆಲ್ಲ ಸೃಷ್ಟಿಯಾಯ್ತಂತೆ. ಸೃಷ್ಟಿಯಾಯ್ತಂತಂದರೆ ಕಾಣಿಸ್ಕೊಳ್ತಿದೆಯಂತೆ ಈಗ ಈ ಹೊತ್ತಿಗೆ. ಭಗವಂತನ ಸಂಕಲ್ಪ ಶಕ್ತಿ, ಅದರಿಂದ ಸಮಷ್ಟಿ ಕಾರಣ ಶರೀರ, ಕಾರಣ ಶರೀರದಿಂದ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರ, ಸ್ಥೂಲ ಶರೀರ ಇಸ್ಕೊಳ್ತು ಪಂಚಭೂತ, ಅಲ್ಲಿಂದ ಪ್ರತಿಯೊಬ್ಬರಿಗೂ ಮನಸ್ಸು, ಸಮಷ್ಟಿ ಸೂಕ್ಷ್ಮ ಶರೀರದಿಂದ ಪ್ರಾಣ ಮನಸ್ಸೆಲ್ಲ ಬಂದಾಯಿತು. ಮನಸ್ಸಿನಿಂದ ಲೋಕಗಳು ಇಲ್ಲಾಂದರೆ ಸಮಷ್ಟಿ ಸೂಕ್ಷ್ಮ ಶರೀರದಲ್ಲೇ ಲೋಕಾಸ್ ಅಂತ ಹಾಕ್ಕೊಳ್ಬೋದು. ಆರ್ಡ್ರಲ್ಲಿಲ್ಲ, ಇದೆಲ್ಲ ಬಂತು ಅಂತ. ಲೋಕಾಹ ಮತ್ತು ನಾವು ಮಾಡಿರುವಂತಹ ಪ್ರತಿಯೊಂದು ಕರ್ಮವು, ಆ ಕರ್ಮದಿಂದ ಬರುವಂಥ ಪುಣ್ಯ ಪಾಪವು, ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋದು, ಮುಂದೆ ಏನಾಯಿತು ಅಂತ ಗೊತ್ತಾಗಲ್ವಲ್ಲ, ಅವಾಗ ನಮ್ಮ ಮುಂದೆ ಹೀಸ್ ಎ ವೆರಿ ಗುಡ್ ಅಸ್ಟ್ರಾಲಜರ್ ಅಂತ ಯಾಕೆ ಹೇಳ್ತಾರೆ? ನಮ್ಮ ಜೀವನದಲ್ಲಿರುವಂತಹ ಪ್ರಾರಬ್ಧವನ್ನು ಕಿಂಚಿತ್ ಮಾತ್ರ ಹೇಳೋಕ್ಕೆ ಸಾಧ್ಯ. ಅದೇ ಮುಂದೆ ಕಾಣಿಸ್ಕೊಳ್ತಾ ಇರೋದನ್ನು ಈಗ ಅವ್ರು ಹೇಳ್ತಿದ್ದಾರೆ. ಗೊತ್ತಾಗ್ತಿದೆಯಾ? ಮುಂದೆ ಏನು ನಮ್ಮ ಜೀವನದಲ್ಲಿ ಆಗುತ್ತೋ, ಏನೋ ಭುಕ್ತಿ ಇದೆ ಅಂತೀರಿ, ಏನೋ ದಶಾಭುಕ್ತಿ ನಿಮ್ಮದು, ಆ ದಶಾಭುಕ್ತಿಲಿ ಇದು ಆಗತ್ತೆ ಅಂತ ಯಾರು ಹೇಳ್ತಾರೋ 90% ಆಫ್ ದಿ ಅಸ್ಟ್ರಾಲಜರ್ಸ್ ವಿಲ್ ಫೇಲ್. ಯಾಕೆ? ನನ್ನ ಕರ್ಮ ಅವನ ಕೈಲಿಲ್ಲ. ಈಶ್ವರ ಇಸ್ ಕರ್ಮ ಫಲದಾತ. ನಾನು ನಾಳೆ ಎಲ್ಲೋ ಇಲ್ಲಿ ಹೋಗ್ತಿದ್ದೀನಿ, ಏನೋ ಆಗಬೇಕು, ಅನಾಹುತ ಆಗಬೇಕು ಅಂತಿದ್ರೆ, ನಾಳೆ ಈ ಥರ ಆಗತ್ತಂತೀರಿ ಅಂದರೆ ಹೀ ಟೇಕ್ಸ್ ದಿ ರೋಲ್ ಆಫ್ ಮೈ ಕರ್ಮ. ಹೀ ಈಸ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್ ಅಲ್ವಾ? ಅದಕ್ಕೆ ಸುಮಾರು ಜನ ತಿಳಿದಿರೋ ಜ್ಯೋತಿಷ್ಯರು ಏನು ಹೇಳ್ತಾರೆ ಗೊತ್ತಾ? ಇಟ್ ಮೇ ಹ್ಯಾಪನ್, ಈ ಥರ ಆಗಬಹುದು, ಅದಕ್ಕೆ ಈಗಲೇ ಪ್ರಿಕಾಷನ್ ಇಟ್ಕೊಳ್ಳಿ ಅಲ್ವಾ? ಸೊ ಎನಿವೇಸ್, ಲೋಕಾಹ ಕರ್ಮಸು ಚ ಅಮೃತಂ. ಇದೆಲ್ಲ ಸೃಷ್ಟಿಯಾಯಿತು ಅಥವಾ ಕಾಣಿಸ್ಕೊಳ್ತು ಮುಂದೆ. ಯಸ್ ಸರ್ವಜ್ಞ ಸರ್ವವಿದ್ಯಸ್ಯ
ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮ ನಾಮರೂಪಮನ್ನಂ ಚ ಜಾಯತೆ ಯಸ್ ಸರ್ವಜ್ಞಃ ಸರ್ವವಿದ್ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮ ನಾಮ ರೂಪಮನ್ನಂ ಚ ಜಾಯತೆ. ಇನ್ನು ಮುಂದುವರಿಸ್ತಾ ಇದೆ ಹಾಗೆ ಇನ್ನೆಲ್ಲ ಏನು ಬಂತು ಅಂತ. ಏನು ಬಂತು? ಆ ಸೃಷ್ಟಿಕರ್ತ ಆಗಿರುವಂತಹ ಭಗವಂತನ ವ್ಯಕ್ತಿತ್ವ ಏನು, ಹೌ ಗ್ಲೋರಿಯಸ್ ಹೀಸ್, ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಿದೆ. ತಸ್ಮಾತ್ ಏತತ್ ಜಾಯತೆ, ಅದೇ ಮೈನ್ ಸೆಂಟೆನ್ಸ್. ತಸ್ಮಾತ್ ಏತತ್ ಜಾಯತೆ. ತಸ್ಮಾತ್ ಅಂದ್ರೇನು? ತದ್ ಅಕ್ಷರಾತ್. ತದ್ ಅಕ್ಷರಾತ್, ಆ ಅಕ್ಷರದಿಂದ, ಆ ಮೂಲ ವಸ್ತುವಿಂದ, ಆ ಮೂಲ ಬ್ರಹ್ಮ ವಸ್ತುವಿಂದ, ಏತತ್ ಈಸ್ ಈಕ್ವಲ್ ಟು ಜಗತ್. ಜಗತ್ ಅಯಂ ಪ್ರಪಂಚ ಜಾಯತೆ, ಬಾರ್ನ್, ಮ್ಯಾನಿಫೆಸ್ಟೆಡ್, ಕಾಣಿಸ್ಕೊಳ್ತು, ಹುಟ್ಟಿತು. ಆ ಅಕ್ಷರಕ್ಕೆ ಲಕ್ಷಣವನ್ನು ಹೇಳ್ತಿದ್ದಾರೆ, ಸರ್ವಜ್ಞ. ಅಕ್ಷರಕ್ಕೆ ಲಕ್ಷಣ ಸರ್ವಜ್ಞ. ಎಲ್ಲ ಜ್ಞಾನವೂ ಇರುವವನಿಗೆ ಸರ್ವಜ್ಞ ಅಂತ ಹೆಸರು. ಎಲ್ಲ ಜ್ಞಾನವು. ಈಶಾನಾಂ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಪ್ರತಿಯೊಂದು ಜ್ಞಾನವು ಪ್ರಪಂಚವನ್ನು ಸೃಷ್ಟಿ ಅಂತ ಉಪಯೋಗಿಸ್ತೀನಿ ಇವಾಗ. ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಆ ಜ್ಞಾನ ಇರಬೇಕಲ್ವ. ನೀವೊಂದು ಅಡುಗೆ ಮಾಡಬೇಕು ಅಂತಂದರೆ ಏನು ಬೆಳಗ್ಗೆ ಉಪಹಾರ ಮಾಡ್ತಿರೋ ಅವು ಉಪಹಾರ ಮಾಡುವುದು ನಿಮ್ಗೆ ಗೊತ್ತಿರಬೇಕಲ್ವ. ಸೊ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡ್ತಿದ್ದಂದರೆ ಪ್ರಪಂಚಸ್ಯ ಕರ್ತ. ಇವತ್ತು ಇಡ್ಲಿ ಮಾಡಿದ್ರಿ ಮನೇಲಿ ಅಂದರೆ ನೀವು ಯಾರು? ಇಡ್ಲಿಯಸ್ಯ ಕರ್ತ, ದೋಷಸ್ಯ ಕರ್ತ. ಹೌದು, ಸುಮ್ಮನೆ ಬರಲ್ಲ. ಅದಕ್ಕೆ ಎಷ್ಟು ಕ್ವಾಂಟಿಟಿ ಮೆಷರ್ಮೆಂಟ್ ಹಾಕಬೇಕು, ಸಾಫ್ಟಾಗಿ ಬರಬೇಕು, ಅದೆಲ್ಲ ಹೇಗೆ ಗೊತ್ತಿರುತ್ತೆ? ನೀವು ಕರ್ತ ಆಗಬೇಕು ಫಸ್ಟು. ಇಡ್ಲಿ ಕರ್ತ ಆಗಿದ್ರೇ ನೀವು ಇಡ್ಲಿ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಇಲ್ಲ ಏನೋ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಅದು ಗಟ್ಟು ಕಲ್ಲಾಗಿರ್ತದೆ. ಭಗವಂತ ಅದಕ್ಕೆ ತಪಸಾಚೀಯತೆ ಬ್ರಹ್ಮ. ಭಗವಂತ ಯೋಚನೆ ಮಾಡ್ಕೊಂಡು ಮಾಡಿದ್ರೇ ಎಲ್ಲೆಲ್ಲಿ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಗೊತ್ತಿರುತ್ತೆ. ನಿಮ್ಮನ್ನು ಯಾಕೆ ಇಲ್ಲಿ ಹುಟ್ಟಿಸಿದ್ದಾನೆ, ನನ್ನ ಯಾಕೆ ಅಲ್ಲಿ ಹಾಕಿದ್ದಾನೆ? ನೀವು ಯಾಕೆ ಇಲ್ಲಿದ್ದೀರಾ? ಅಲ್ಲಿ ತಿರುವಣ್ಣಾಮಲೆ ಇರುವಂಥ ನಾನು ಇಲ್ಲಿ ಯಾಕೆ ಬಂದೆ? ಕರ್ಮ. ಗೊತ್ತಾಗ್ತಿದೆ ಅಲ್ಲ? ತಪಸಾಚೀಯತೆ ಬ್ರಹ್ಮ ಅಂದರೆ ಫಸ್ಟ್ ನಾನು ಸೃಷ್ಟಿ ಮಾಡಬೇಕು ಅಂತಂದರೆ ಆ ಸೃಷ್ಟಿಕರ್ತನಾಗಬೇಕು. ನಾನು ಒಂದು ಆಹಾರವನ್ನು ನಾನು ತಯಾರು ಮಾಡಬೇಕು ಅಂದರೆ ಆಹಾರ ಕರ್ತೃ ಆಗಬೇಕು ನಾನು. ಅದಕ್ಕೆ ಸರ್ವಜ್ಞ. ಪ್ರತಿಯೊಂದು ಜ್ಞಾನವೂ ಭಗವಂತನಲ್ಲಿದೆ. ಸರ್ವಜ್ಞ ಅಂದರೆ ಪರಾವಿದ್ಯಾ ಜ್ಞಾನ ಅಂತ ಅರ್ಥ. ಪರಾವಿದ್ಯಾ ಜ್ಞಾನ ಅಥವಾ ಕಾರಣ ವಿದ್ಯಾ ಜ್ಞಾನ. ಇವಾಗ ಐನ್ಸ್ಟೈನ್ಗೆ ಮಾತ್ರ ಯಾಕೆ E=mc² ಗೊತ್ತಾಯಿತು? ಅವನು ಕಂಡು ಹಿಡ್ಕೊಂಡ ಅಥವಾ ಆಲ್ರೆಡಿ ಪ್ರಪಂಚದಲ್ಲಿ ಆ ಪಾಸಿಬಿಲಿಟಿ ಇತ್ತು, ಅದನ್ನು ಅವನು ಕಂಡು ಹಿಡ್ಕೊಂಡ. ಅದಕ್ಕೆ ಸರ್ವವಿತ್ ಅಂತ ಹೆಸರು. ಸರ್ವಜ್ಞ ಅಂದರೆ ಆಧಾರ, ಎಲ್ಲ ವಿದ್ಯೆಗೂ ಆಧಾರ ಮೂಲ ಭಗವಂತ, ಅದು ಅಕ್ಷರಾತ್. ಆದರೆ ಸರ್ವವಿತ್ ಅಂದರೆ ವಿಶೇಷ ಜ್ಞಾನ ಯಾರಿಗಿದೆಯೋ ಅದಕ್ಕೆ ಸರ್ವವಿತ್ ಅಂತ. ವಿಶೇಷ ಜ್ಞಾನ ಯತ್ರ ಸಂಭವಂತಿ, ಅದಕ್ಕೆ ಸರ್ವಜ್ಞ. ಎಲ್ಲಿ ಕಾಣಿಸ್ಕೊಳ್ಳುತ್ತೋ, ಎಲ್ಲರಲ್ಲೂ ಕಾಣಿಸ್ಕೊಳ್ಳಲ್ಲ. ಇವಾಗ ನನಗೆ ಸಂಗೀತ ಹೇಳೋಕ್ಕೆ ಬರೋಲ್ಲ. ಸಂಗೀತ ಹೇಳೋರು ಕೆಲವರು ಇರ್ತಾರೆ, ಅವ್ರಿಗದು ವಿಶೇಷ ಜ್ಞಾನ. ಸಾಮಾನ್ಯ ಜ್ಞಾನ ಯಾವುದು? ಮೂಲ ವಸ್ತು ಅಕ್ಷರ ಎಲ್ಲರಲ್ಲಿಯೂ ಇರುವಂಥದ್ದು, ಅದು ಸರ್ವಜ್ಞ. ಸರ್ವವಿತ್ ವಿಶೇಷ ಜ್ಞಾನ. ಫಿಸಿಕ್ಸನ್ನು ನೀವು ಸ್ಟಡಿ ಮಾಡ್ತಿದ್ದ ಸುಮ್ಮನೆ ಎಕ್ಸಾಂಪಲ್ ತೊಗೊಂಡೆ, ಫಿಸಿಕ್ಸ್ ಅಂತ ಯಾವುದೇ ಆಗಲಿ, ಯಾವುದೇ ಒಂದು ವಿದ್ಯೆಯನ್ನು ತೊಗೊಂಡ್ರೆ ಹೆಚ್ಚು ಓದ್ತಾ ಇದ್ದರೆ ಏನು ಅನಿಸುತ್ತೆ ನಿಮಗೆ? ಇನ್ನೂ ತಿಳಿಯೋದು ಬಹಳ ಇದೆ. ಫಿಸಿಕ್ಸ್ ನೀವು ಓದ್ತಾ ಹೋಗ್ತಾಯಿರಿ, ಎಸ್ಪೆಷಲಿ ಸೈನ್ಸ್ ನೀವು ಓದ್ತಾ ಹೋಗ್ತಿದ್ರೆ, ಆಬ್ಜೆಕ್ಟಿವ್ ಸೈನ್ಸ್ ನಿಮಗೆ ಗೊತ್ತಿಲ್ಲದೆ ಇರೋದು ಸುಮಾರು ಇರುತ್ತೆ. 30 ವರ್ಷ ಆದಮೇಲೆ ಒಬ್ಬ ಸೈಂಟಿಸ್ಟ್, ಒಬ್ಬ ನೋಬೆಲ್ ಪ್ರೈಸ್ ಹೇಳ್ತಾನೆ, ಓನ್ಲಿ 5% ಇಸ್ ಓನ್ಲಿ ವಾಟ್ ಐ ಹ್ಯಾವ್ ಸ್ಟಡೀಡ್. ಇನ್ನು ಹೋಗ್ತಾ ಇದ್ದಾಗ ಇಟ್ ವಿಲ್ ಶೋ ಮೋರ್ ಮೈ ಇಗ್ನೋರೆನ್ಸ್ ದ್ಯಾನ್ ಮೈ ನಾಲೆಡ್ಜ್. ಅಷ್ಟಿರುತ್ತೆ, ವಾಸ್ಟ್ ನಾಲೆಡ್ಜ್. ಇದೆಲ್ಲ ಗರ್ವ ಪಡೋವಂಥದ್ದು ಹೇಗೆ? ಇಲ್ಲಿ ಸರ್ವವಿತ್ ಅಂದರೆ ಅಪರಾವಿದ್ಯಾ ಅಂತ. ಸರ್ವಜ್ಞ ಈಸ್ ಪರಾವಿದ್ಯಾ,
ಸರ್ವವಿತ್ ಇಸ್ ಅಪರಾವಿದ್ಯಾ, ಶಿಕ್ಷಾ, ಕಲ್ಪ, ವ್ಯಾಕರಣ ಅವೆಲ್ಲವೂ ಬ್ರಹ್ಮನಲ್ಲಿಯೇ ಇದೆ, ಇವಾಗ ಕಾಣಿಸ್ಕೊಳ್ತಾ ಇದೆ. ಒಬ್ಬ ಘನಪಾಠಿಗಳನ್ನ ನೀವು ನೋಡ್ತಿದ್ದೇವೆ ಅಂದರೆ ಸರ್ವವಿತ್ ಆತ. ಯಾಕಂದರೆ ಆ ಪರ್ಟಿಕ್ಯುಲರ್ ಸೈನ್ಸನ್ನು ಸಲಕ್ಷಣ ಘನಪಾಠಿಯನ್ನು ಅಧ್ಯಯನ ಮಾಡಿ ಹಿ ಹ್ಯಾಸ್ ಮೇಡ್ ಎ ಪಾರ್ಟ್ ಆಫ್ ಹಿಸ್ ಲೈಫ್. ಪ್ರವಚನ ಹೇಳೋದು, ಪಾಠವನ್ನು ಹೇಳೋದು ಅಂದರೆ ಅದೊಂದು ಸರ್ವವಿತ್. ಯಾಕಂದರೆ ಇದನ್ನು ಅಭ್ಯಾಸ ಮಾಡಿರೋದ್ರಿಂದ, ನೀವು ಕೇಳಿಸ್ಕೊಳ್ತಾ ಇರೋದ್ರಿಂದ ಅದೊಂದು ಸರ್ವವಿತ್ ಅಂತ ಅಂದ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಹೇಳಬೇಕಲ್ಲ ಅಲ್ವಾ? ವಿಶೇಷ ಜ್ಞಾನ, ವಿಶೇಷ ಜ್ಞಾನಂ ಸರ್ವಂ ಜಾನಾತಿ ಇದು ಸರ್ವವಿತ್. ಅಂದರೆ ಭಗವಂತ ಏನಾಯಿತು? ಅರ್ಧನಾರೀಶ್ವರ ಭಗವಂತ, ಈಶ್ವರ ಅಂತ ತಗೊಳ್ಳಿ. ಒಂದು ಸರ್ವಜ್ಞ ಒಂದು ಅಂಶ, ಇನ್ನೊಂದು ಅಂಶ ಸರ್ವವಿತ್, ಎರಡೂ ಅವನಲ್ಲೇ ಇದೆ. ಪರಾವಿದ್ಯಾ ಅಪರಾವಿದ್ಯೆ ಎರಡೂ ಭಗವಂತನಲ್ಲಿಯೇ ಇದೆ. ಎಲ್ಲರೂ ಮನುಷ್ಯರು, ನಾವೆಲ್ಲರೂ ಮನುಷ್ಯರು. ಡೌಟಾ? ಕಾಣಿಸ್ಕೊಳ್ಳೋದಕ್ಕದು ವೃತ್ತಿಗಳು ಬೇರೆ ಬೇರೆ ಇರುತ್ತೆ. ನಾವೆಲ್ಲರೂ ಮನುಷ್ಯರು, ಅದು ಸಾಮಾನ್ಯ ಜ್ಞಾನ, ಅದು ಸರ್ವಜ್ಞ ಜ್ಞಾನ. ಆದರೆ ನೀವು ನನಗೆ ಗೊತ್ತು, ಅವ್ರು ನನಗೆ ಗೊತ್ತು, ಅದೇನೋ ವಿಶೇಷ ಜ್ಞಾನ ಸರ್ವವಿತ್. ಎಲ್ಲರ ಬಗ್ಗೆನೂ ಗೊತ್ತಿಲ್ವಲ್ಲ. ನಿಮ್ಮ ಕರ್ಮ ಹೇಗೆ ಅಂತ ಗೊತ್ತು, ಅವ್ರ ಕರ್ಮ ಹೇಗೆ ಅಂತ ಗೊತ್ತು, ಅದು ಸರ್ವವಿತ್. ಆದರೆ ಭಗವಂತನಿಗೆ ಸರ್ವಜ್ಞ ಸರ್ವವಿತ್, ಎಲ್ಲರ ಕರ್ಮವೂ ಅವನು ಗೊತ್ತಿದೆ, ಎಲ್ಲರ ಕರ್ಮ ಫಲವೂ ಯಾವಾಗ ಫ್ರಕ್ಟಿಫೈ, ಯಾವಾಗ ಅದು ಕಾಣಿಸ್ಕೊಳ್ಳುತ್ತೆ ಅಂತಲೂ ಗೊತ್ತಿದೆ. ಎಸ್ ಸರ್ವಜ್ಞ ಸರ್ವವಿತ್. ಜ್ಞಾನಮಯಂ ತಪಃ ಆಮೇಲೆ ನೋಡೋಣ. ತಸ್ಮಾತ್ ಏತದ್ ಬ್ರಹ್ಮ, ತಸ್ಮಾತ್ ಏತದ್ ಬ್ರಹ್ಮ ಅಂದರೆ ಹಿರಣ್ಯಗರ್ಭ, ಈಶ್ವರ ಅಂತರ್ಥ. ಹಿರಣ್ಯಗರ್ಭ ನಾಮರೂಪಮನ್ನಂ ಚ ಜಾಯತೆ. ನಾಮ ಅಂದರೆ ನೇಮ, ರೂಪ ಅಂದರೆ ಫಾರ್ಮ್, ಅನ್ನಂ ಅಂದರೆ ಇಲ್ಲಿ ಅನ್ನ ಅಂತ ತಿನ್ನುವಂತಹ ಪದಾರ್ಥ, ಫುಡ್ ಸಬ್ಸ್ಟೆನ್ಸ್. ಅದೇನೋ ಇಡೀ ಪ್ರಪಂಚ ಕೇವಲ ನಾಮರೂಪ. ಹಿಂದಿನ ದಿವಸದಲ್ಲೇ ನಾನು ಪೀಠಿಗೆ ಹಾಕಿಬಿಟ್ಟಿದ್ದೀನಿ. ಪ್ರಪಂಚ ಪೂರ್ತಿ ನಾಮರೂಪವೇ. ನಾಮರೂಪ ಇಲ್ಲಾಂದರೆ ಏನು ಪ್ರಪಂಚ ಇಲ್ಲ. ಕಣ್ಣನ್ನುವಂತಹ ಒಂದು ಇಂದ್ರಿಯ ಹೋಯಿತು, ರೂಪ ಹೋಯಿತು, ಲೈಫೇ ಹೋಯಿತು. ನಾವು ಅಂದ್ಕೊಳ್ಳುವಂತಹ ಲೈಫ್ ಹೋಯ್ತು ಅಷ್ಟೆ. ನಿಜವಾಗ ಲೈಫ್ ಹೋಗಲಿ, ನಾವು ಅಂದ್ಕೊಳ್ಳಿ, ಬಿಕಾಸ್ ನಾವು ಇದಕ್ಕೆ ರಿಯಾಲಿಟಿ ಕೊಟ್ಟಿರೋದ್ರಿಂದ ನಾವು ಅಂದ್ಕೊಂಡಿರುವಂತಹ ಲೈಫ್ ಹೋಯ್ತು. ಸೊ ಪೂರ್ತಿ ನಾಮರೂಪ. ಅನ್ನಂ ಚ ಜಾಯತೆ, ಎಲ್ಲವೂ ಕಾಣಿಸ್ಕೊಳ್ತು, ಎಲ್ಲವೂ ಅಥವಾ ಹುಟ್ಟಿತು. ಇವಾಗ ಜ್ಞಾನಮಯಂ ತಪಃ, ಜ್ಞಾನಮಯಂ ತಪಃ. ಇಲ್ಲಿ ಜ್ಞಾನಮಯ ಅಂದರೆ ಪ್ರತಿಯೊಂದು ಕರ್ಮವು ಭಗವಂತನಿಗೆ ಗೊತ್ತಾಗ್ತಿದೆ ಅಂತ. ಹೀ ಈಸ್ ಎ ಗ್ರೇಟ್ ಕ್ಯಾಮ್ರಾಮೆನ್. ಭಗವಂತ ಈಸ್ ಎ ಗ್ರೇಟ್ ಕ್ಯಾಮ್ರಾಮೆನ್. ಜ್ಞಾನಮಯಂ ಅಂದರೆ ತಿಳಿಯುವುದು. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಭಗವಂತನಿಗೆ ತಿಳಿತಾ ಇದೆ. ಅವನು ಸಾಕ್ಷಿ ರೂಪವಾಗಿ ನೋಡ್ತಿದ್ದಾನೆ. ನಾನು ಮಾಡುವಂತಹ ಕರ್ಮ, ನನ್ನ ವ್ಯಕ್ತಿತ್ವ ಏನು ಅಂತ ನನಗೆ ತಾನೇ ಗೊತ್ತು. ಕಾನ್ಷಿಯನ್ಸ್ ಯಾರಿಗಿದೆ? ನನಗಿದೆ. ನಿಮಗೆ ನಾನು ತುಂಬ ಅಲಂಕಾರವಾಗಿ ಏನೋ ಮಾಡಿ, ಇಲ್ಲ ನಾನು ಬೇರೆ ಥರ ಅಂತ ಹೇಳ್ಬೋದು. ಆದರೆ ಮನೆಗೆ ಹೋದ್ಮೇಲೆ ಮಲಗ್ದಾಗ ಗೊತ್ತಾಗುತ್ತೆ, ನಾನು ಸುಳ್ಳು ಹೇಳಿದೆ, ತಪ್ಪು ಹೇಳಿದೆ ಅವ್ರ ಮುಂದೆ. ಅದು ಯಾರಿಗೆ ಪ್ರಿಕ್ಕಾಗುತ್ತೆ? ಆಗಬೇಕು. ಆಗಲಿಲ್ಲ ಅಂದರೆ ಮತ್ತೆ ವಿಶೇಷ ಪ್ರಾರಬ್ಧವೇ ಅದು. ನನ್ನ ಜೀವನನೇ ಹಾಗೆ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಭಗವಂತ ಇದೆಲ್ಲ ನೋಡ್ತಿರ್ತಾನೆ. ಜ್ಞಾನಮಯಂ ತಪಃ ಈಸ್ ಎ ಕ್ಯಾಮ್ರಾಮ್ಯಾನ್. ಎಲ್ಲೆಲ್ಲಿ ಯಾರಿಗೆ ಯಾವಾಗ ಕರ್ಮ ಫಲವನ್ನು ಕೊಡಬೇಕು ಅಂತ ತಯಾರು ಮಾಡಿಟ್ಟಿರ್ತಾನೆ. ಇವತ್ತು ಎಸ್ಕೇಪ್ ಮಾಡ್ಕೊಳ್ಬೋದು. ಅದಕ್ಕೆ ಇವರೆಲ್ಲ ಇದು ಸೂಸೈಡ್ ಮಾಡ್ಕೊಳ್ತಾರಲ್ಲ, ಅವ್ರಿಗೇನು ಆ ಕ್ಷಣದಲ್ಲಿ ಮಾತ್ರ ಏನೋ ಗೆದ್ದುಬಿಟ್ವಿ, ತೊಂದರೆ ಅನುಭವಿಸಬಾರ್ದು ಅಂದ್ಕೊಳ್ತಾರೆ. ಎಷ್ಟು ಮೂರ್ಖತನ ಅಂದರೆ ಗೊತ್ತಿಲ್ಲ. ಅವ್ರು ಮಾಡಿರುವಂತಹ ಕರ್ಮ ಹೊಟ್ಟೋಗುತ್ತೆ ಅಂತ ಅವ್ರ ಭಾವನೆ. ಶರೀರ ಮಾತ್ರ ಹೋಯಿತು. ಆ ಮಾಡುವಂತಹ ಕೃತ್ಯದಿಂದ ಎಲ್ಲೋ ಬೀಳ್ತಾರೋ, ಏನೋ ನೇತು ಹಾಕೊಳ್ತಾರೋ, ಆ ಶರೀರ ಮಾತ್ರ ಹೋಯಿತು. ಆದರೆ ಸೂಕ್ಷ್ಮ ಶರೀರ ಅದೇ ತಾನೇ ಹೋಗೋದು. ಸೂಕ್ಷ್ಮ ಶರೀರಕ್ಕೆ ಇದೇ ಇಲ್ವೇ? ಅದು ಆತ್ಮಹತ್ಯೆ ಅಲ್ಲ, ಅದು ದೇಹ ಹತ್ಯೆ. ಅದು ನಾವು ಸುಮ್ಮನೆ ಆತ್ಮಹತ್ಯೆ ಅಂತ ಕರಿತಾ ಇದ್ದೀವಿ. ಆತ್ಮ ಅನ್ನುವ ಶರೀರಕ್ಕೆ, ಆ ಪದಕ್ಕೆ ದೇಹ ಅಂತ ಅರ್ಥ ಇದ್ರೂ ಮೂಲತಃ ಅದು ಶರೀರ ಹತ್ಯೆ, ಆತ್ಮಹತ್ಯೆ ಅಲ್ಲ. ಸೂಕ್ಷ್ಮ ಶರೀರ ಆತ್ಮ ಅಂತ ಕಾಂಟೆಕ್ಸ್ಟ್ ತೊಗೊಂಡಿರೋದು. ಅದು ಮತ್ತೆ ಹೋಗುತ್ತೆ. ಇನ್ಫ್ಯಾಕ್ಟ್ ಇನ್ನು ಶಾಸ್ತ್ರದಲ್ಲಿ ಘೋರ ನರಕ ಅಂತ ಹಾಕಿದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋವ್ರಿಗೆಲ್ಲ ಮತ್ತೆ ಜನ್ಮವೇ ಸಿಗಲ್ಲ ಅಂತ. ತಿರ್ಯಕ್ ಪ್ರಪಂಚ ಅಂತ ಹೇಳುತ್ತೆ ಗರುಡ ಪುರಾಣ. ಅದು ಪ್ರಾಣಿಗಳ ಜನ್ಮ ಅಂತ.
ಸೊ ಜ್ಞಾನಮಯಂ ತಪಃ ಅಂದರೆ ಮಾಡುವಂತಹ ಪ್ರತಿಯೊಂದು ಕರ್ಮವು ಭಗವಂತ ನೋಡ್ತಿದ್ದಾನೆ, ಹುಷಾರಾಗಿರಬೇಕು. ಅಂದರೆ ನನಗೂ ಗೊತ್ತಿದೆ ಕಾನ್ಷಿಯನ್ಸ್ ಪ್ರಕಾರ ತಪ್ಪು ಮಾಡಬಾರ್ದು ಅಂತ, ಅದನ್ನು ಮರೆಮಾಚಬಾರ್ದು, ಆದಷ್ಟು ಸತ್ಯವಾಗಿರಬೇಕು. ಜ್ಞಾನಮಯಂ ತಪಃ ಆದರೆ ಕರ್ಮ ಅವನ ಅಧೀನದಲ್ಲಿದೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಭಾಷ್ಯದ ಪ್ರಕಾರ ನೋಡಬೇಕಂದ್ರೆ ಪ್ರತಿಯೊಂದು ಶಂಕರರು ಬರುತ್ತೆ, ಈ ಪ್ರಪಂಚವನ್ನು ಹೀ ಈಸ್ ವಿಜುವಲೈಸಿಂಗ್, ಅಂದರೆ ನಾವು ನೋಡ್ತಿದ್ದಾನೆ ಅಂತ, ನಾವು ಮಾಡುವಂಥ ಕ್ರಿಯೆಲ್ಲ ನೋಡ್ತಿದ್ದಾನೆ ಭಗವಂತ ಹಾಗೆ ಅಂತ ಅಷ್ಟೇ. ಅದರಿಂದ ಬ್ರಹ್ಮ ನಾಮರೂಪಂಚ ಜಾಯತೆ. ಸೃಷ್ಟಿ ಬಂದಾಗಲೇ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ, ಆದರೂ ಬೇಜಾರು ಮಾಡ್ಕೊಳ್ಬಾರ್ದು. ಬೇಜಾರಂದ್ರೆ ಏನೋ ನಿದ್ದೆ ಬರ್ತಾ ಇದೆ ಅಂತ ಕೆಲವ್ರಿಗೆಲ್ಲ, ಅದೊಂದು ವಿಶೇಷ. ನಿದ್ದೆ ಬರೋದೊಂದು ವಿಶೇಷ ಅಲ್ವಾ. ಮನೇಲಿ ಬರಲ್ಲ, ಅಟ್ಲೀಸ್ಟ್ ಇಲ್ಲಿ ಬರುತ್ತಲ್ಲ ಪುಣ್ಯ. ಮನೆಗೆ ಹೋದರೆ ಏನಾಗುತ್ತೆ, ಅಡುಗೆ ಮಾಡಬೇಕು, ಸ್ಟ್ರೆಸ್ಸು ಏನೋ ಒಂದಿರುತ್ತೆ, ಅಥವಾ ಮನೇಲಿ ಯಾರೋ ಬೈತಾರೆ, ನಿದ್ದೆನೇ ಬರಲ್ಲ 1-2 ಗಂಟೆ ಆದರೂ. ಉಪನಿಷತ್ ಕ್ಲಾಸಲ್ಲಿ ನಿದ್ದೆ ಮಾಡೋದು ಎಷ್ಟು ಪುಣ್ಯ, ಶಾಂತವಾಗಿರುತ್ತೆ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ತಾನಾಗೇ ಇದಾಗತ್ತೆ. ಆದರೂ ಮಾಡಬಾರ್ದು ಅಂತ ನಾನು ಹೇಳಲ್ಲ, ಮಾಡಿ. ಸೊ ಇಲ್ಲಿಗೇನಾಯಿತು, ಫಸ್ಟ್ 9 ಮಂತ್ರ ಮುಗೀತು. ಫಸ್ಟ್ ಪ್ರಥಮ ಮುಂಡಕ ಪ್ರಥಮ ಖಂಡ ಆಯಿತು, 9 ಮಂತ್ರ. ಇವಾಗ ಎರಡನೇದು 1 to 1. ತದೇತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಕವಯೋ ಯಾಮ್ಯ ಪಶ್ಯಸ್ಥಾನಿ ತದೇತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಕವಯೋ ಯಾನ್ಯ ಪಶ್ಯಾಂ ಸ್ಥಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಾಚರಥ ನಿಯತಂ ಸತ್ಯಕಾಮ ಯೇಷವಃ ಪಂಥಾ ಸುಕೃತಸ್ಯ ಲೋಕೆ. ಸರಿ, ಇವಾಗ ಏನು ಮಾಡ್ತಿದ್ದೆ ಉಪನಿಷತ್, ಅಪರಾವಿದ್ಯೆಯನ್ನು ಮುಂದುವರಿಸ್ತಾ ಇದೆ. ಈ ಪೋರ್ಷನ್ನಲ್ಲಿ, ಈ ಸೆಕ್ಷನಲ್ಲಿ ಮತ್ತೆ ಅಪರಾವಿದ್ಯೆಯನ್ನು ಮುಂದುವರಿಸುತ್ತೆ. ಹೇಗೆ ಒಬ್ಬ ವ್ಯಕ್ತಿ ಅಪರಾವಿದ್ಯೆಯಿಂದ ಪರಾವಿದ್ಯೆಗೆ ಬರ್ತಾನೆ, ಆಮೇಲೆ ಪರಾವಿದ್ಯದ ಸ್ತುತಿ, ಅಪರಾವಿದ್ಯದ ನಿಂದನೆ, ಆಮೇಲೆ ಜ್ಞಾನಿಯ ಸ್ತುತಿ. ಈ ಪೋರ್ಷನಲ್ಲಿ ಬರುವಂಥದ್ದು. ಅಪರಾವಿದ್ಯೆ ಅಂದರೆ ಗೊತ್ತಲ್ಲ, ವೇದ ಪೂರ್ವಭಾಗ ವಿದ್ಯೆ. ವೇದ ಪೂರ್ವಭಾಗ ವಿದ್ಯೆಗೆ ಅಪರಾವಿದ್ಯೆ ಅಂತ. ನಾವು ಲೌಕಿಕ ವಿದ್ಯೆಯನ್ನು ಅಪರಾವಿದ್ಯೆ ಅಂತ ಹಾಕ್ಕೊಳ್ಬೇಕು. ಯಾಕಂದರೆ ವೇದ ಪೂರ್ವ ಭಾಗ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ವೇದ ಪೂರ್ವ ಭಾಗ ತಾನೆ, ಅದು ಅಪರಾವಿದ್ಯೆ ಇರಲಿ ಬಿಡಿ, ಪರವಾಗಿಲ್ಲ. ಋಗ್ವೇದ ಅಧ್ಯಯನ ಮಾಡಿಲ್ಲ, ಯಜುರ್ವೇದ ಮಾಡಿಲ್ಲ, ಯಾವ ವೇದವೂ ಗೊತ್ತಿಲ್ಲ, ಶಿಕ್ಷಾಕಲ್ಪ, ವ್ಯಾಕರಣ, ಜ್ಯೋತಿಷ, ಛಂದಸ್ ಯಾವುದೂ ಗೊತ್ತಿಲ್ಲ, ಅಪರಾವಿದ್ಯಾ ಅವಿದ್ಯಾ ಅಂತಂದರೆ ಹೌದು ತಾನೆ. ಆದರೆ ಆಫೀಸ್ ವಿದ್ಯೆ ಅವಾಗೇನಾಗುತ್ತೆ, ಅದು ಪರಾವಿದ್ಯೆ ಅಂತ ಬಂದ್ಬಿಡುತ್ತೆ. ಯಾಕಂದ್ರೆ ನಾವು ಜೀವನದಲ್ಲಿ ಅದೇ ನಡೆಸ್ತಾ ಇರೋದ್ರಿಂದ ಆಫೀಸ್ ವಿದ್ಯೆ, ಮನೆ ಅಪರಾವಿದ್ಯಾ ಹಿ ಅವಿದ್ಯಾ ಅಂತ ಏನು ಶಂಕರರು ಹೇಳಿದ್ರು, ಆಫೀಸ್ ವಿದ್ಯಾ ಹಿ ಅವಿದ್ಯಾ. ಕೇಳೋಕ್ಕೆ ಕಷ್ಟ ಆಗುತ್ತಲ್ಲ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿ. ಅಪರಾವಿದ್ಯವೇ ಅವಿದ್ಯಾ ಅಂತ ಹೇಳಿದ್ಮೇಲೆ, ಅಂದರೆ ವೇದ ಪೂರ್ವ ಭಾಗವನ್ನೇ ಅವಿದ್ಯಾ ಅಂತ ಹೇಳಿದ್ಮೇಲೆ ಆಫೀಸ್ ವಿದ್ಯೆ ಅಂತ ವಿದ್ಯೆ ಅಲ್ವಾ ಅಲ್ವಾ. ಸೊ ಆ ಪೋರ್ಷನ್ಸ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಏನು, ಕರ್ಮವನ್ನು ಜಾಸ್ತಿ ಸ್ತುತಿ ಮಾಡ್ತಿದ್ದಾರೆ. ಇವಾಗ ಒಂದು ನಿಂದನೆಯನ್ನು ಮಾಡಬೇಕು ಅಂದರೆ ಫಸ್ಟು ಸ್ತುತಿ ಮಾಡೋದು ಉಪನಿಷತ್ತಿನ ಕೆಲಸ, ವೇದದ ಕೆಲಸ. ನೇರವಾಗಿ ನಿಂದನೆ ಮಾಡಲ್ಲ, ನೀವು ಸರಿ ಇಲ್ಲ ರೀ ಅಂತ ನೀವು ಹೇಳಲ್ಲ. ಫಸ್ಟು ನೀವು ಇಂಥವ್ರು ಒಳ್ಳೆಯವರಾಗಿದ್ರಿ, ಯಾವುದೋ ದಶಾಭುಕ್ತಿಯಿಂದ ಇವಾಗ ನಿಮಗೆ ಸರಿ ಇಲ್ಲ, ಮನಸ್ಸು ಕೆಟ್ಟು ಹೋಗಿದೆ, ಅದಕ್ಕೆ ನಿಮ್ಮನ್ನ ನಿಂದನೆ ಮಾಡ್ತಿದ್ವಿ. ಗುರುದಶೆ ಆದಮೇಲೆ ಶನಿ ದಶೆನ, ಶನಿ ದಶೆ ಆದಮೇಲೆ ಗುರುದಶೆನ, ಶನಿ ಆದಮೇಲೆ ಗುರು ಆದಮೇಲೆ ಶನಿ ಅಲ್ವಾ. ಸೊ ಗುರು ಇದ್ದಾಗ ನೀವು ಚೆನ್ನಾಗಿದ್ದೀರಿ, ದಶೆ ನಡೀತಾ ಇದ್ದಾಗ. ಈಗ ಶನಿ ದಶೆ ನಡೀತಿದೆ, ಅದಕ್ಕೆ ನೀವು ಸರಿ ಇಲ್ಲ. ಸೊ ಈಗ ಸ್ತುತಿ ಮಾಡ್ತಾ ಇರೋದೆಲ್ಲ ಗುರುದಶೆ, ಆಮೇಲೆ ಉಪನಿಷತ್ ನಿಂದನೆ ಮಾಡುತ್ತೆ ಕರ್ಮವನ್ನೆಲ್ಲ, ಅದೆಲ್ಲ ಶನಿ ದಶೆ. ಆಮೇಲೆ ಜ್ಞಾನಿಯ ಸ್ತುತಿ ಮಾಡುತ್ತೆ, ಅದೆಲ್ಲ ಕೇತು ದಶೆ. ಯಾಕಂದರೆ ಕೇತುಗೂ ಜ್ಞಾನಕ್ಕೂ ಹೋಲಿಕೆ ಇದೆ. ಸುಮ್ಮನೆ ನಾ ಸಾಂಗ್ ಮಾಡ್ತೀನಿ. ಸರಿ, ಏನು ಮೈನ್ ಸೆಂಟೆನ್ಸ್ ಇದರಲ್ಲಿ, ಹೇ ಸತ್ಯಕಾಮ ತಾನಿ ಸರ್ವಾಣಿ ಕರ್ಮಾಣಿ ಆಚರತ. ಇಲ್ಲಿ ಸತ್ಯಕಾಮ ಜಾಬಾಲ ಉಪನಿಷತ್ತೆಲ್ಲ ತೊಗೊಂಡ್ಬಿಡ್ಬಾರ್ದು. ಇಲ್ಲಿ ಸತ್ಯಕಾಮ ಅಂದರೆ ಮೂಲ ಅರ್ಥ ಶಂಕರರು ಬರೆಯೋದು ಕರ್ಮಫಲ ಅಂತ.
ಆಯಿತಾ. ಇಲ್ಲಿ ಸತ್ಯಕಾಮ ಅಂದರೆ ಇನ್ನೊಂದು ಅರ್ಥ ತಗೊಳ್ಬೇಕು, ವೈದಿಕ ಅಂತ. ಹೇ ವೈದಿಕ ಪುರುಷನೇ, ತಾನಿ ಸರ್ವಾಣಿ ಕರ್ಮಾಣಿ ಆಚರತ. ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮವನ್ನು ಸರ್ವಾಣಿ ಕರ್ಮಾಣಿ ಆಚರತ, ಮರಿದೆ ಮಾಡು, ಬಿಡಬೇಡ. ನಿತ್ಯ ಕರ್ಮ ಮಾಡು, ನೈಮಿತ್ತಿಕ ಕರ್ಮವನ್ನು ಮಾಡು. ಇಸಿಕೊಳ್ತು ಪಂಚಮಹಾಯಜ್ಞವನ್ನು ಬಿಡದೆ ಮಾಡು. ಅದೇ ಯಾವ ಕರ್ಮಗಳು? ಕಾನಿ ಕರ್ಮಾಣಿ? ಯಾನಿ ಕರ್ಮಾಣಿ ಮಂತ್ರೇಷು ಕವಯಃ ಅಪಶ್ಯನ್ ತಾನಿ ತ್ರೇತಾಯಾಃ ಬಹುದಾನಿ ಸಂತತಾನಿ ಆಚರತ. ಸೇರಿಸ್ಕೊಳ್ಬೇಕು. ಯಾವ ಕರ್ಮವನ್ನು ಮಾಡಬೇಕು? ಯಾನಿ ಕರ್ಮಾಣಿ ಮಂತ್ರೇಷು ಕವಯಃ. ಮಂತ್ರೇಷು ಕವಯಃ ಅಂದರೆ ಋಷಿಗಳು. ಕವಯಃ ಇಲ್ಲಿ ಈಸ್ ಈಕ್ವಲ್ ಟು ಪೊಯೆಟ್ಸ್ ಅಂದ್ಕೊಳ್ಳೋದಲ್ಲ. ಇಲ್ಲಿ ಕವಿ ಈಸ್ ಈಕ್ವಲ್ ಟು ಕವಿ ಕ್ರಾಂತದರ್ಶಿ. ಋಷಯಃ ನೆನೆ ಹೇಳಿದ್ನಲ್ಲ, ರಿವೀಲರ್ ಇತಿ ಋಷಿ. ಅದು ನನ್ನ ಮಾತಲ್ಲ, ಪರಮಾರ್ಥನಂದರ ಮಾತು. ರಿವೀಲರ್ ಇತಿ ಋಷಿ ಅಂದರೆ ಅವ್ರು ಹೇಳೋದು. ಯಾವುದು ಮಂತ್ರಗಳು ಅವ್ರಿಗೆ ರಿವೀಲ್ ಆಗುತ್ತೋ ಅದಕ್ಕೆ ರಿವೀಲರ್ ಇತಿ ಋಷಿ. ಕವಯಃ ಅಪಶ್ಯನ್. ಅಪಶ್ಯನ್ ಅಂದರೆ ವೇದ ಪೂರ್ವ ಭಾಗದಲ್ಲಿ ಋಷಿಗಳು ಏನು ಮಂತ್ರವನ್ನು ಕೊಟ್ಟಿದ್ದಾರೋ, ಅಪಶ್ಯನ್ ಅಂದರೆ ವಾಟ್ ದೇ ಹ್ಯಾವ್ ಪ್ರಿಸ್ಕ್ರೈಬ್ಡ್, ಯಾವುದು ಮಾಡು ಅಂತ ಹೇಳ್ತಿದ್ದಾರೋ, ಅಪಶ್ಯನ್ ಆ ಕರ್ಮವನ್ನು ತಾನಿ ತ್ರೇತಾಯಾಃ ಬಹುದಾನಿ ಆಚರಥ. ಬಹುದಾನಿ ಕರ್ಮಾಣಿ ಆಚರಥ, ಬಹುದಾನಿ ಸಂತತಾನಿ ಆಚರಥ. ತ್ರೇತಾಯಾಃ, ಇಲ್ಲಿ ತ್ರೇತಾಯಾಃ ಹಾಗೆ ಶಂಕರರು ಬರೀತಾರೆ, ಉದ್ಘಾತೃ ಅಧ್ವರ್ಯು ಹೋತ ಅಂದ್ರೇನು? ಋಗ್ವೇದದಲ್ಲಿ ಹೇಳಿರುವಂತಹ ಮಂತ್ರ, ಯಜುರ್ವೇದದಲ್ಲಿ ಹೇಳಿರುವಂಥದ್ದು, ಸಾಮವೇದದಲ್ಲಿ ಹೇಳಿರುವಂತಹದ್ದನ್ನು ಆಚರಣೆ ಮಾಡು. ಒಂದು ಮಾಡೋಕ್ಕೆ ಕಷ್ಟ, ಮೂರಲ್ಲಿ ಹೇಳಿರುವಂಥದ್ದು ಮಾಡು. ಹಾಗೆ ಅಂತ ಒಂದರ್ಥ. ಯಾವ ಉಪನಿಷತ್ ಹೇಳ್ತಿದೆ ಮೂರು ವೇದದಲ್ಲಿ ಇರೋದಂಥದ್ದು ಮಾಡುವಂಥ? ಯಾವ ಉಪನಿಷತ್ ಹೇಳ್ತಿದೆ? ಅಥರ್ವಣ ವೇದ ಉಪನಿಷತ್ ಹೇಳ್ತಿದೆ ತ್ರೇತಾಯಾಹ. ಯಜುರ್ ಸಾಮದಲ್ಲಿ ಹೇಳಿರುವಂಥದ್ದು ಮಾಡು. ತ್ರೇತಾಯಾಹ ಬಹುದಾನಿ ಸಂತತಾನಿ. ಇನ್ನೊಂದರ್ಥ ಬೇರೆ ವ್ಯಾಖ್ಯಾನರು ಕೊಡೋದು ಏನರ್ಥ ಅಂದರೆ, ತ್ರೇತ ಅಂದರೆ ತ್ರೇತಯುಗದಲ್ಲಿ ಯಾಗಗಳು ಹೆಚ್ಚಾಗಿತ್ತು, ಕೃತಯುಗದಲ್ಲಿ ಧ್ಯಾನ ಹೆಚ್ಚಾಗಿತ್ತು. ಯಾಕಂದರೆ ಮನಸ್ಸು ಸೂಕ್ಷ್ಮವಾಗಿದ್ದರಿಂದ ಆ ಸಟಲ್ ಫೋರ್ಸಸ್ ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಗ್ರಹಣ ಮಾಡ್ಕೊಳ್ಳೋಕ್ಕೆ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಈಸಿ ಆಗಿತ್ತು. ಯಾವಾಗ? ಕೃತಯುಗದಲ್ಲಿ ಅಥವಾ ಸತ್ಯಯುಗದಲ್ಲಿ. ತ್ರೇತಾಯುಗದಲ್ಲಿ ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರು. ದ್ವಾಪರ ಯುಗದಲ್ಲಿ ಪೂಜೆ, ಯಾಗವನ್ನು ಬಿಟ್ಟು ಆ ಅರ್ಚನಾ ಜಾಸ್ತಿ ಶುರು ಆಯಿತು. ಯಾಕೆ? ಎಲ್ಲಿ ಕೃಷ್ಣ ಬರ್ತಾನೋ ಅಲ್ಲಿ ಅರ್ಚನೆ ಆಗಬೇಕು, ಅವನಿಗೆ ಸ್ತುತಿ ಮಾಡಲಿಲ್ಲ ಅಂದರೆ ಕೃಷ್ಣ ಒಪ್ಕೊಳ್ಳಲ್ಲ. ಕಲಿಯುಗದಲ್ಲಿ ನಾಮ ಸಂಕೀರ್ತನ. ಒಂದು ಯುಗದಲ್ಲಿ ಯಾವ ಕರ್ಮವು ಉತ್ಕೃಷ್ಟ ಆಗುತ್ತೋ ಮತ್ತೊಂದು ಯುಗದಲ್ಲಿ ಆ ಕರ್ಮ ಹೊಟ್ಟೆ ಹೋಗುತ್ತೆ. ಹೇಗೆ ಸತ್ಯಯುಗದಲ್ಲಿ ಮನಸ್ಸು ತುಂಬ ಶುದ್ಧಿಯಾಗಿತ್ತು, ಧ್ಯಾನವನ್ನು ಹೇಳ್ತಿದ್ರು, ಅಂದರೆ ತಾದಾತ್ಮ್ಯವಾಗಿರಬೇಕಾಗಿತ್ತು. ಆ ಯುಗ ಮುಗೀತು, ಕರ್ಮ ಬಂತು, ವೈದಿಕ ಕರ್ಮ ಬಂತು. ಎಲ್ಲೋ ಆಫೀಸ್ ಕರ್ಮ ಬರಲಿಲ್ಲ, ಹುಷಾರು. ಕಲಿಯುಗದಲ್ಲೂ ಬರಲಿಲ್ಲ ನೋಡಿ, ನಾಮ ಸಂಕೀರ್ತನೆ ಹೇಳ್ತಿದೆ. ಆದರೆ ನಾವೇನು ಮಾಡ್ತೀವಿ? ಬಾಸ್ ನಾಮ ಸಂಕೀರ್ತನೆ ಏನು ಮಾಡ್ತೀವಿ, ಹಾಂ ಅಲ್ವಾ? ಸೊ ತ್ರೇತ ದ್ವಾಪರ ಅಲ್ಲ, ಕೃತ ತ್ರೇತ ದ್ವಾಪರ ಕಲಿಯಲ್ಲಿ ನಾಮ ಸಂಕೀರ್ತನೆ. ಒಂದೊಂದು ಯುಗದಲ್ಲಿಯೂ ಆ ಕರ್ಮ ಹೋಗ್ತಾ ಇರುತ್ತೆ, ಇನ್ನೊಂದು ಕರ್ಮ ಬರ್ತಾ ಇರುತ್ತೆ. ಇದು ಹೇಗಿದೆ ಅಂದರೆ, ಸಂಧ್ಯಾವಂದನೆ ಮಾಡಬೇಕು ಅಲ್ಲ, ಮಹಾಯಜ್ಞ ಮಾಡಬೇಕು ಅಂತ ರೂಲ್ ಅಲ್ವಾ? ಪಂಚಮಹಾಯಜ್ಞ ಅಂದರೆ ಗೊತ್ತಲ್ಲ, ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ. ಇದು ಮಾಡಬೇಕು, ಪ್ರತಿಯೊಬ್ಬ ಗೃಹಸ್ಥನೂ ಮಾಡಬೇಕು ಅಂತ. ಇದು ಮಾಡ್ತಿಲ್ಲ ನಾವು, ವಿಶೇಷ ಪ್ರಾರಬ್ಧ ವಶಾತ್ ಮಾಡ್ತಿಲ್ಲ. ತಲೆಯಲ್ಲಾಡಿಸ್ತಿರಲ್ಲ, ಮಾಡ್ತಿಲ್ಲ, ಮಾಡಬೇಕು ಅಂತ ಮಾಡ್ತಿಲ್ಲ ಅಂದರೆ ಹೌದು ಹೌದು ಅಂತಲೇ ಹೇಳ್ತಿರಲ್ಲ. ಸರಿ, ಸೊ ಇದು ಮಾಡ್ತಿಲ್ಲ, ಅದೇನು ಹೇಳ್ತೀವಿ? ಅಟ್ಲೀಸ್ಟ್ ಸಂಧ್ಯಾವಂದನೆ ಆದರೂ ಮಾಡಪ್ಪ ಅಂತ ಹೇಳ್ತೀವಿ. ಈಗ ಸಂಧ್ಯಾವಂದನೆ ಒಂದೇ ಕಲಿಯುಗದಲ್ಲಿ ಎಲ್ಲ ಬಿಟ್ಟು ಹೋಯ್ತು ನೋಡಿ. ಸಂಧ್ಯಾವಂದನೆ 2 ಹೊತ್ತು ಮಾಡಬೇಕು, ಅದು ಮಾಡಲ್ಲ. ಅಟ್ಲೀಸ್ಟ್ 108 ಗಾಯತ್ರಿ ಮಾಡುವಂತ ಬಂದಿದ್ದೀವಿ, ಅದೂ ಇವಾಗಿಲ್ಲ. 54 ಮಾಡು ಅಂತ ಹೇಳ್ತೀವಿ, ಅದೂ ಇಲ್ಲ, ಬಿಟ್ವಿ. 32 ಹೇಳಿದ್ವಿ, 24 ಹೇಳಿದ್ವಿ, 10 ಆಯ್ತು. ಇವಾಗ 3ಕ್ಕೆ ಬಂದ್ವಿ, 1 ಆಯಿತು. ಒಂದು ಸತಿ ಗಾಯತ್ರಿ ಹೇಳುವಂತ.
ಇವಾಗ ಮುಂದೆ ಏನು ಇವಾಗೆಲ್ಲ ಬಂದ್ಬಿಟ್ಟಿದೆ ಇದು. ಯಾರು ಮಾಡ್ತಾರೆ ಇಷ್ಟು? ಯಾರು ಮಾಡ್ಕೊಂಬಂದಿದ್ದೀರಾ ನೋಡಿ ಹೇಳೋಣ. ಸಾಯಂ ಸಂಧ್ಯಾ ಎಷ್ಟು ಜನ ಮಾಡ್ಕೊಂಬಂದಿದ್ದೀರಾ ನೋಡೋಣ. ಅಲ್ಲ ಅದೇ ಕೆಲವ್ರು ಮಾತ್ರ ಬಿಟ್ಟಾಯ್ತೆ ಅಲ್ವಾ. ಇದೆ ಸ್ವಾಮೀಜಿ ನೀವು ಇಲ್ಲಿ ಎಲ್ಲೋ ಕಾಡಲ್ಲಿ ಇಟ್ಟಿದ್ದೀರಾ ಕ್ಲಾಸು, ನಾವು 3:30-4 ಗಂಟೆಗೆ ಹೊರಡಬೇಕು, ಎಲ್ಲಿ ಸಾಯಂ ಸಂಧ್ಯಾ ಮಾಡಿ? ಇಲ್ಲಿ ಮಾಡ್ಬೋದಲ್ಲ. ಸಾಯಂ ಸಂಧ್ಯಾ ವಂದನೆಗೆ ಏನು ಪಂಚಪಾತ್ರ ಉದ್ಧರಣೆ, ನಮ್ಮ ಇದು ಪಂಚಶಲ್ಯ ಬ್ಯಾಗಲ್ಲಿ ಹಾಕೊಳ್ಬೋದಲ್ಲ. ಸರಿ, ಅದೂ ಇಲ್ಲ ಅಂದರೆ ಪ್ಯಾಂಟು ಶರ್ಟಲ್ಲಿ ಮಾಡಬಾರ್ದು, ಏನು ತೊಂದರೆ ಇದೆಯಾ? ಮಾಡಬಾರ್ದು. ನೀವು ಹಾಗತ್ತೋ ಏನು ಸ್ವಾಮೀಜಿ ಹೀಗೆ ಹೇಳ್ತಿದ್ದಾರೆ ಅನ್ಕೊಂಬೇಡಿ. ಸಪೋಸ್ ಕರ್ಮ ಬಿಡೋದಕ್ಕೆ ಇಂಪಾರ್ಟೆಂಟಾ, ಯಾವ ಬಟ್ಟೆ ಹಾಕ್ಕೊಂಡಿದ್ದೀವೋ ಏನೋ ಒಂದು ಆ ಟೈಮಲ್ಲಿ ಒಂದು 3 ಅಡುಗೆ ಕೊಟ್ಟು ಒಂದು 10 ಗಾಯತ್ರಿ ಹೇಳೋದು ಇಂಪಾರ್ಟೆಂಟ್. ಕರ್ಮವನ್ನು ಬಿಡೋಕ್ಕೆ ನಾವು ರೆಡಿ. ಯಾವ ರೀಸನ್ ಕೊಟ್ಟು ಪ್ಯಾಂಟು ಶರ್ಟ್ಗೋಸ್ಕರ ಕಾರಲ್ಲಿ ಬರ್ತಾಯಿದ್ದೀವಿ, ಆಟೋಲ್ಲಿ ಬರ್ತಾಯಿದ್ದೀವಿ ಅಂತ ಅಲ್ವಾ. ಇವಾಗ ಹೇಗಾಗಿದೆ ಅಂದರೆ ಉಪಕರ್ಮದ ದಿವಸ ಆದರೂ ಮಾಡ್ಕೊಳ್ಳಪ್ಪ ಅನ್ನೋ ಸ್ಥಿತಿಗೆ ಬಂದಿದೆ. ಮರ್ತೋಗ್ಬಿಡ್ಬೇಡ ಗಾಯತ್ರಿಯನ್ನು, ವೇದವನ್ನು ಬರಿಬೇಡ ಅಷ್ಟಾದರೂ. ತಾನೇ ಸರ್ವಾಣಿ ಕವಯೋ ಬಹುದಾನಿಲಿ, ಎಷ್ಟು ಕರ್ಮಗಳು ಹೇಳಿದ್ದಾರೆ ವೇದದಲ್ಲಿ, ಎಲ್ಲವನ್ನೂ ಮಾಡುವಂಥ. ಅಟ್ಲೀಸ್ಟ್ ಒಂದು ಸತಿ ಗಾಯತ್ರಿ ಹೇಳಿ ಅಂತ. ಹೆಣ್ಮಕ್ಳಾದರೆ ಅಟ್ಲೀಸ್ಟ್ ದೀಪವನ್ನು ಹಚ್ಚಿ 2 ಹೊತ್ತು ಸಾಕು, ತುಳಸಿಗೆ ಪೂಜೆ ಮಾಡಿ ಸಾಕು. ಮನೇಲಿ ಇವಾಗ ಇರೋದೇ ಇಲ್ಲ, ತುಳಸಿ ಇಲ್ಲ. ಮೊನ್ನೆ ಬಾಂಬೆಗೆ ಹೋದಾಗ ಒಬ್ಬರು ಮನೆಗೆ ಹೋಗಿದ್ದೆ, ನಮ್ಮ ಭಕ್ತರ ಮನೇಲಿ. ಅವರು ಏರ್ಫೋರ್ಸ್ನಲ್ಲಿದ್ದಾರೆ. ಅವ್ರ ಬಾಸ್ ಮನೆ ಕರ್ಕೊಂಡು ಹೋಗಿದ್ರು. ತುಂಬ ಆಶ್ಚರ್ಯ ಇದೆಲ್ಲ. ತುಂಬ ದೊಡ್ಡ ಮನೆ, ಎಷ್ಟು ವಿಸ್ತಾರವಾದ ಮನೆ ಅಂದರೆ ಬಾಂಬೆ ಅಲ್ಲ, ಸಾರಿ ಡೆಲ್ಲಿ. ಎಷ್ಟು ವಿಸ್ತಾರ ಅಂದರೆ ಅಪಾರ್ಟ್ಮೆಂಟಲ್ಲಿ 5 ರೂಮು 6 ರೂಮು ಅಷ್ಟೆಲ್ಲ ಇತ್ತು. ಇರೋದಿಬ್ಬರು. ಹೆಂಡತಿ ಈ ಕಡೆಯಿಂದ ಒಂದು ರೂಮ್ ಇಲ್ಲ ರೀ ಅಂತ ಕೆಚ್ಕೊಂಡ್ರೆ ಅವ್ನು ಕೇಳಿಸೋದೇ ಇಲ್ಲ. ಒಂದು ರೂಮ್ 3ನೇ ರೂಮಲ್ಲಿ 5ನೇ ರೂಮಲ್ಲಿದ್ದರೆ ಫೋನು, ಯು ಪ್ಲೀಸ್ ಕಮ್ ಟು ಮೈ ರೂಮ್ ಅಂತ. ಸೊ ನಾವು ಬಂದಿದ್ವಿ ಅಂತ ಬಾಸ್ ಮನೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ವಾರ್ಡ್ರೂಫ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಇದೆಲ್ಲ. ಸರಿ ಏನು ಅಂತ ನಾ ಹಿಂಗೆ ಸುಮ್ಮನೆ ಹಿಂಗೆ ತೆಗೆಯಕ್ಕೆ ಹೋದೆ. ತೆಗಿಬಿಡ ಸ್ವಾಮೀಜಿ, ತೆಗಿಬಿಡಿ ಅಂದರು. ಮೋಸ್ಟ್ಲಿ ಏನೋ ದುಡ್ಡಿಟ್ಟಿದ್ದಾರೇನೋ ಅಥವಾ ಚಿನ್ನ ಒಡವೆ ಇಟ್ಟಿರ್ತಾರೆ, ಅದಕ್ಕೆ ಗೊತ್ತಾಗ್ಬಿಡತ್ತೆ ಅಂತ ತೆಗಿಬಾರ್ದು ಅಂತ ಹೇಳಿದ್ರೆ, ಇಲ್ಲ ಏನಿತ್ತು ಗೊತ್ತಾ, ವೈನ್, ಎಲ್ಲ ವೈನ್ ಬಾಟಲ್ಸ್. ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಯಾಕೆ? ಅವ್ರಿಗೆ ಪ್ರೆಸ್ಟೀಜ್ ಅಂತೆ ಏರ್ಫೋರ್ಸಲ್ಲಿರೋರಿಗೆ. ನಮಗೆ ಗೊತ್ತಿಲ್ಲ ನೋಡಿ, ಅದು ಸ್ವಧರ್ಮ ಅಂತ ಅವ್ರಿಗೆ. ಎಲ್ಲ ಏರ್ಫೋರ್ಸನ್ನ 3 ತಿಂಗಳಿಗೆ ಒಬ್ಬರನ್ನ ಒಂದು ಸತಿ ಮನೆಗೆ ಕರಿಬೇಕಂತೆ. ಮನೆಗೆ ಕರೆದು ಅಲ್ಲಿ ಪಾರ್ಟಿ ಮಾಡಬೇಕಂತ ಅವರು. ಏರ್ಫೋರ್ಸ್ ಚೀಫ್ ಹೆಡ್ ಅವ್ರ ಮನೆಗೆ ಹೋಗಿದ್ದೆ. ತುಂಬ ಸಂತೋಷ ಆಯಿತು, ಬಂದೆ ಅಂದ್ಕೊಂಡು ಬಂದೆ. ಪೂಜಾ ರೂಮಲ್ಲಿ ಅಂತ ಕೇಳಿದೆ, ಅಲ್ಲೊಂದು ಸಾಯಿಬಾಬಾ ಫೋಟೋ ಹಾಕಿದ್ರು, ಅಲ್ಲಿ ದೀಪ ತೋರಿಸ್ತೀವಿ, ಅಲ್ಲೊಂದು ಆರತಿ ಮಾಡ್ತೀವಿ ಅಷ್ಟೇ. ಇಲ್ಲಿಂದ ಅಲ್ಲಿವರೆಗೂ ಇದೆ ವೈನ್ ಬಾಟಲ್ ಶಾಪ್, ಒಂದು ಪೂಜಾ ರೂಮ್ ಇಲ್ಲ. ಇಲ್ಲಿ ಹೇಗೆ ಬಂತು ನೋಡಿ. ಉತ್ಪ್ರೇಕ್ಷೆ ಇಲ್ಲ. ನಾ ಇದೆಲ್ಲ ಹೇಳ್ತಾ ಇರೋದು. ತಾನಿ ಸರ್ವಾಣಿ ಕರ್ಮಾಣಿ ಬಹುದಾನಿ ಸಂತತಾನಿ ಅನ್ನೋದು. ಎಲ್ಲ ಯಾಗವನ್ನು, ಪಂಚಮಹಾ ಯಾಗವನ್ನು ಮಾಡಿ ಅಂತ ಹೇಳಿದ್ರು. ನಾವು ಒಂದು ದೀಪ ಹಚ್ಚೋಕ್ಕೂ ಇವಾಗ ನಮಗೆ ಸಮಯ ಇಲ್ಲ. ಇಲ್ಲಿ ಹೇಳ್ತಿರೋದು ವೈದಿಕ ಕರ್ಮ, ನಾವು ಮಾಡ್ತಿರೋದು ಪೌರಾಣಿಕ ಕರ್ಮ. ವೈದಿಕ ಕರ್ಮವನ್ನು ಬಿಟ್ವಿ, ಪುರಾಣೋಕ್ತ ಕರ್ಮವನ್ನು ಬಿಟ್ವಿ. ವೇದಾಂತವನ್ನು ಮಾತ್ರ ನೀವೆಲ್ಲ ಒಳ್ಳೆಯವರು, ಎಲ್ಲ ಸೀನಿಯರ್ ಸ್ಟೂಡೆಂಟ್ಸ್. ಹೊರಗಡೆ ಇರಲಿ. ಸೊ ಮಾಡಬೇಕು ಅಂದರೆ ಏನು? ಯಾನಿ ಕರ್ಮಾಣಿ ಮಂತ್ರೇಶು ಕವಯ ಋಷಿ ಅಪಶ್ಯನ್ ಹೇಳಿದ್ದಾರೋ ತಾನಿ ತ್ರೇತಾಯ ಎಲ್ಲ ಕರ್ಮವನ್ನು ಬಹುದಾನಿ ಸಂತತಾನಿ ತ್ವಂ ಆಚರತ. ಹಾಕೊಳ್ಬೇಕು, ತ್ವಂ ಆಚರತ. ವಾಜಪೇಯಿ ಯಾಗವನ್ನು ಹೇಳಿತ್ತು ಹಿಂದಿನ ಕಾಲದಲ್ಲಿ, ಸೋಮಯಾಗವನ್ನು ಹೇಳಿತ್ತು, ಅದೆಲ್ಲ ಮಾಡಬೇಕು. ಇವಾಗೆಲ್ಲ ಮರ್ತೋಗಿದೆ, ಪರವಾಗಿಲ್ಲ. ರಾಜಸೂಯ ಯಾಗವನ್ನು ಹೇಳಿತ್ತು, ಮಳೆ ಬರೋಕ್ಕೊಂದು ಯಾಗವನ್ನು ಹೇಳಿತ್ತು. ಅವರ ಇದರಲ್ಲಿ ವಾಜಪೇಯಿ ಯಾಗದಲ್ಲಿ ಆ ಮಂತ್ರ ಬರೋದು, ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧವ್ಯೋ ಸಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ವಾಜಪೇಯಿ ಯಾಗದಲ್ಲಿ ಆ ಮಂತ್ರ ಬರೋದು. ಹಿರಣ್ಯಪಾತ್ರಂ, ಹಿರಣ್ಯಪಾತ್ರಂ, ಹಿರಣ್ಯಪಾತ್ರ ಅಂದರೆ ಸುವರ್ಣದ ಪಾತ್ರೆ. ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ, ಉಂಡೆ ಆಗಿದೆಯಂತೆ. ಅದಕ್ಕೆ ಅದು ಆರತಿ ಮಾಡಬೇಕಂದ್ರೆ ಅದು ಹೇಳೋದು, ಕಲಶದ ಆರತಿಗೆ ಹಿರಣ್ಯಪಾತ್ರ ಅಂತ ಹೇಳೋದು. ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧವ್ಯೋ ಸಾನೀತಿ. ಮಧುವನ್ನು ಹಾಕಿ ನಿನಗೆ ಅದು ಕೊಡ್ತೀನಿ, ಭಗವಂತನಿಗೆ. ರಾಜ ಹೇಳ್ತಿದ್ದಾನೆ, ವಾಜಪೇಯಿ ಯಾಗವನ್ನು ಯಾರು ಮಾಡ್ತಿದ್ದಾರೋ ನಿನಗೆ ಮಧುವನ್ನು ಹಾಕಿ ಗೋಲ್ಡ್ ಪಾತ್ರೆಯಲ್ಲಿ ನಿನಗೆ ಕೊಡ್ತೀನಿ. ಮಧವ್ಯೋ ಸಾನೀತಿ ಏಕದಾ ಬ್ರಹ್ಮಣ ಉಪಹರತಿ. ಉಪಹರತಿ ಆರತಿ,
ಅದೇ ಹಾರತಿ. ಏಕದಾ ಬ್ರಹ್ಮಣ ಉಪಹರತಿ. ಆಮೇಲೆ ಆಯುಸ್ತೇಜೋ ದಧಾತಿ. ಹನಿಯನ್ನು ಕೊಡಿ, ಆಯುಸ್ಸನ್ನು ವೃದ್ಧಿ ಮಾಡ್ಕೊಳ್ಳಿ. ಅಲ್ಲೂ ಬಿಡಲಿಲ್ಲ ನೋಡಿ. ಸಕಾಮಕರ್ಮ ಎಲ್ಲ ಸಕಾಮಕರ್ಮವೇ. ಆಯು ತೇಜ ದದಾತಿ. ಆಯುಸ್, ಯಾರಿಗೋ ಆಯುಸ್ ತೊಂದರೆ ಇದೆ, ಅಪಮೃತ್ಯು ಆಗ್ತಾರ ಇದೆ, ಏನೋ ಗೊತ್ತೋ ಅನಾಹುತ ಆಗಿದೆ, ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ 48 hours. ಏನು ಹನಿ ಇಡಿ ಭಗವಂತನ ಮುಂದೆ, ದೀಪ ಹಚ್ಚಿ ಹನಿ ಇಡಿ. ನೋಡಿ, ಉಪನಿಷತ್ ಕ್ಲಾಸಲ್ಲಿ ಪ್ರಯೋಗಶಾಸ್ತ್ರ ಆಗಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಎಲ್ಲ ಕರ್ಮಗಳು ಹೇಳಿತ್ತು, ಮಾಡಬೇಕು, ಕರ್ಮ ಮಾಡಬೇಕು. ಇವಾಗ ಕರ್ಮಸ್ತುತಿಯಲ್ಲಿ ಈ ಮಂತ್ರ ಸ್ತುತಿಯನ್ನು, ಕರ್ಮವನ್ನು ಮೇಲೆ ಹೆಚ್ಚೆಚ್ಚು ಹೇಳ್ತಿದೆ. ಸೊ ನಾವು ಕರ್ಮ ಪರವಾಗಿ ಇವಾಗ ಮಾತಾಡಬೇಕು. ಯಾವಾಗ ಉಪನಿಷತ್ ಕರ್ಮವನ್ನು ನಿಂದನೆ ಮಾಡುತ್ತೋ ಅವಾಗ ನಿಂದನೆ ಮಾತನ್ನೇ ಆಡಬೇಕು. ಅದಕ್ಕೆ ನಹಿ ನಿಂದ ನ್ಯಾಯ ಅಂತಲೇ ಹೆಸರು. ಸ್ತುತಿ ಮಾಡ್ತಿದ್ದಾಗ ಸ್ತುತಿ ಮಾಡೋದು. ಅದಕ್ಕೆ ಗೀತಾ ನಾಪಕ ಬರಬೇಕು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಪರಧರ್ಮೇ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಯೋಚನೆ ಮಾಡಿ. ಹೇ ಸತ್ಯಕಾಮ, ಹೇ ಸತ್ಯಕಾಮ ಇಸ್ ಈಕ್ವಲ್ ಟು ಹೇ ವೈದಿಕ ಪುರುಷನೇ, ತಾನಿ ಆಚರತ, ತಾನಿ ಆಚರತ. ಅದಕ್ಕೆ ಈ ಮಂಗಳಾರತಿಯನ್ನು ಕೊನೆಗೆ ಮಾಡ್ತಾರೆ. ಯಾವುದು? ಈ ಕಲಶಾರತಿನ, ಈ ಕುಂಭಾರತಿಯನ್ನು ಕೊನೆಗೆ ಮಾಡಬೇಕು. ನಾವು ಕರ್ಪೂರ ಹಚ್ಚಿ ಅದಕ್ಕೂ ಹಿರಣ್ಯ ಪಾತ್ರಂ ಅಂತ ಹೇಳ್ತೀವಿ, ಯಾಕಂದ್ರೆ ನಮ್ಗೆ ಅರ್ಥ ಗೊತ್ತಿಲ್ಲ. ಅದಕ್ಕೆ ಕೊನೆಗೆ ಫಸ್ಟು ಸೋಮೋವ ಏತಸ್ಯ ರಾಜ್ಯವಾದತ್ತೆ, ಇಲ್ಲ ಬಹುಹ್ವೈ ಬಹ್ವಶ್ವಾಯಿ, ಅದೆಲ್ಲ ಹೇಳಿ ಕೊನೆಗೆ ಈ ಇದು ಕುಂಭಾರತಿಯನ್ನು ಮಾಡುವಂಥದ್ದು. ಅಟ್ಲೀಸ್ಟ್ ಮಂತ್ರ ಸ್ಟಾರ್ಟಿಂಗಲ್ಲಿ ಹೇಳು ಈ ಭಾವನೆ ಇದ್ದರೆ ಆ ಇದು ಏನದಕ್ಕೆ ಹೆಸರು? ಅಲಗಾರ್ತಿನೇ ಅದು ಕುಂಭ ಅಂತ ನೋಡ್ಕೊಂಡು ಭಾವನೆ ಮಾಡೋದು ಅಷ್ಟೆ. ಎಲ್ಲ ಭಾವನೆ ತಾನೆ. ಹೇ ಸತ್ಯಕಾಮ ತಾನಿ ಆಚರತ. ಮೇ ಯು ನಾಟ್ ಸ್ಕಿಪ್. ನಿತ್ಯ ನೈಮಿತ್ತಿಕ ಕರ್ಮವನ್ನು ಬಿಡಬೇಡಿ. ತಾನಿ ಆಚರತ ನಿಯತಂ ಆಚರತ. ಅಲ್ಲೊಂದು ಪದವನ್ನು ಹಾಕಿದ್ದಾರೆ, ನಿಯತಂ ಆಚರತ. ನಿಯತಂ ಅಂದರೆ ಶ್ರದ್ಧೆಯ ಆಚರತ, ಭಕ್ತಿಯ ಆಚರತ. ಒಂದು ದಿವಸ ಬಿಡದೆ ಮಾಡು ಅಂತ. ಆಧಾರದಿಂದ ಭಕ್ತಿ ಶ್ರದ್ಧೆಯಿಂದ ಮಾಡು. ಆ ಥರ ಮಾಡೋದ್ರಿಂದ ಏನಾಗುತ್ತೆ? ಸುಕೃತಸ್ಯ ಲೋಕೆ ಯೇಷವಃ ಪಂಥ. ನೀನು ಆ ಪೂಜೆ ಪುನಸ್ಕಾರದಿಂದ ಮಾಡಿರುವಂತಹ ಕರ್ಮ ಫಲದಿಂದ ಸುಕೃತಸ್ಯ ಲೋಕೆ ಉತ್ತಮೋತ್ತಮವಾದ ಲೋಕಕ್ಕೆ ಹೋಗ್ತೀಯ. ಇಲ್ಲಿ ಲೋಕೆ ಅಂದರೆ ಶಂಕರರು ಕರ್ಮಫಲ. ಕರ್ಮಫಲ ನನಗೆ ಬೇಕು ಅಂದರೆ ಕರ್ಮವನ್ನು ಚೆನ್ನಾಗಿ ಮಾಡಬೇಕು ಅಲ್ವಾ? MD ಪೊಸಿಷನ್ಗೆ ಅಟೆಂಪ್ಟ್ ಮಾಡ್ತಿದ್ದೀನಿ ಅಂದರೆ MD ಪೊಸಿಷನ್ಗೆ ಬೇಕಾಗುವಂತಹ ಯೋಗ್ಯತೆಯನ್ನು ಗಳಿಸ್ಕೊಳ್ಬೇಕು. ಪ್ಲಸ್ ಆ ಥರ ವರ್ಕ್ ಮಾಡಬೇಕು ಆಫೀಸಲ್ಲಿ. ಗೊತ್ತಲ್ಲ? ವರ್ಕ್ ಮಾಡಬೇಕು ಅಂದರೆ ಯಾವ ಥರ? ಏನೋ ಹಿಡಿಬೇಕು ಅಂತಾರಲ್ಲ, ಅದೆಲ್ಲ ಹಿಡಿಬೇಕು. ಸುಕೃತಸ್ಯ ಲೋಕೆ ಯೇಷವಃ ಪಂಥಃ. ಪಂಥ ಅಂದರೆ ಮಾರ್ಗಾಹ. ಕರ್ಮಫಲವನ್ನು ಸಿಗಬೇಕು ಅಂದರೆ ನಿಯತಂ ಕರ್ಮಂ ಆಚರತ. ಶ್ರದ್ಧೆಯಿಂದ. ನಿಯತಮ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್. ನಿಯತಮ್ ಅಂದರೆ ಶ್ರದ್ಧೆಯಿಂದ. ಸುಮಾರು ಜನ ಫೋನ್ ಇಟ್ಕೊಂಡೇ ಇರ್ತಾರೆ. ದೇವಸ್ಥಾನದಲ್ಲ ಪುರೋಹಿತರನ್ನ ನೋಡಿ, ಇವಾಗ ಅಷ್ಟೋತ್ತರ ಶತನಾಮಾವಳಿ ಫೋನಲ್ಲೇ. ಅದು ಒಂದು ರೀತಿಯಲ್ಲಿ ಓಕೆ, ಬಟ್ ಆ ಸಾನ್ನಿಧ್ಯ ಹೊಟ್ಟೋಗುತ್ತೆ. ಆ ನೋಡುವಂತಹ ಗೌರವನೇ ಬರಲ್ಲ. ಫೋನ್ ಇಟ್ಕೊಂಡು ಅಷ್ಟೋತ್ತರವನ್ನು ಹೇಳಿ ಹೀಗೆಲ್ಲ ಮಾಡ್ತಿದ್ರೆ ಅದು ಸರಿ ಬರಲ್ಲ. ಪುಸ್ತಕ ಎಷ್ಟು ಲಕ್ಷಣವಾಗಿರುತ್ತೆ ಅಲ್ವಾ? ಸೋಮಾರ್ತನ ಎಲ್ಲ ಇವಾಗ ಆ್ಯಪ್ ಬಂದಿದೆ. ಸ್ತೋತ್ರಮಾಲ ಆ್ಯಪ್ ಎಲ್ಲರೂ ಹಾಳು ಮಾಡಿಬಿಟ್ಟಿದೆ. ಎಲ್ಲರೂ ಹಾಳು ಮಾಡಿದ್ದಾಯ್ತು. ಅದು ಒಂದು ಆ ಅಧ್ಯಯನಕ್ಕೆ ಓಕೆ, ಅದು ಆ ಪುಸ್ತಕ ತೊಗೊಳ್ಬೇಕು. ಎಷ್ಟು ಅಂತ ಇಟ್ಕೊಳ್ಳೋದು ಸ್ವಾಮೀಜಿ ಪುಸ್ತಕ ಅಂತಾರೆ ಎಲ್ಲರೂ ಅಲ್ವಾ? ಇಲ್ಲಿ ಸಿಕ್ಸ್ಕೊಳ್ತಾರೆ. ಇಲ್ಲಿ ಸಿಕ್ಸ್ಕೊಂಡಿರ್ತಾರೆ, ಇಲ್ಲಿಂದ ದೇವ್ರ ಮನೆಗೆ ಹೋಗ್ತಾರೆ. ಇಲ್ಲಿ ಯೂಶಲಿ ಎಲ್ಲಿ ಯಾವ ಜಾಗದಲ್ಲಿ ಶೆಕೆ ಬರುತ್ತೋ ಆ ಶೆಕೆ ಎಲ್ಲ ವರ್ಜ್ಯಸ್ಥಾನ. ಅಲ್ಲಿಂದ ಹಾಗೆ ತೊಗೊಂಡು ದೇವಸ್ಥಾನಕ್ಕೆ ದೇವ್ರ ಮನೆಗೆ ಹೋಗೋದು, ಅದನ್ನು ಅಲ್ಲೇ ಇಡೋದು. ಅದು ಸರಿ ಇಟ್ಟರೆ ಅದೊಂದು ವಸ್ತು, ಅದೊಂದು ಉಪಕರಣ ಅಂತ ನೋಡೋಲ್ಲ, ಆಚರಣೆ ಮಾಡೋದಿಲ್ಲ. ಹಾಗೆ ಅದನ್ನು ಹಾಗೆ ಮಂತ್ರವನ್ನು ಹೇಳೋದು, ಅದು ಮುಟ್ತಾ ಇರೋದು ಅಲ್ಲಿಗೆ ಇದು ಮಂಗಳಾರತಿಯನ್ನು ಮಾಡೋದು. ಪ್ರತಿಯೊಂದು ಧರ್ಮಶಾಸ್ತ್ರವನ್ನು ನೋಡಿದ್ರೆ ಬದುಕಿರೋದೇ ಕಷ್ಟ ಅಂತಾಗುತ್ತೆ. ಕೂತ್ರೆ ನಿಂತರೆ ಆಚಮನೆ, ಎದ್ರೆ ಆಚಮನೆ, ಮಾತಾಡಿದ್ರೆ ಆಚಮನೆ, ಉಗುಳಿದ್ರೆ ಆಚಮನೆ. ಅಬ್ಬಾ, ಎಷ್ಟು ಸತಿ ಅದು ಮಾಡ್ತೀವೋ ಅಷ್ಟು ಸತಿ ಆಚಮನೆ ಮಾಡಿದ್ರೆ ವಿಷ್ಣು ನಾಮ ಎಲ್ಲ ಬಂದಿದ ತಕ್ಷಣ ಶುದ್ಧಿ ಆಯಿತು ಅಂತ. ಎಲ್ಲ ನಮ್ಮ ಹಿರಿಯರು ಚೆನ್ನಾಗೇ ಮಾಡಿದ್ದಾರೆ. ನಮಗೆ ಸೋಮಾರ್ತನ ಹೇಳಿದ ರೀತಿಯಲ್ಲೇ ಹೋಗ್ಬಿಟ್ರೆ ಸಂತೋಷ.
ಅದನ್ನು ಡಿವಿಯೇಟ್ ಮಾಡೋದ್ರಿಂದ ನಮಗೆಲ್ಲ ಪ್ರಾಬ್ಲಮ್ಸ್. ಎಲ್ಲ ನಿಯತಮಾಚರತಾಗಿ ಹೇಳ್ತಿದ್ದೀನಿ, ಬೇರೆ ಏನು ಹೇಳ್ತಿಲ್ಲ, ಎಲ್ಲ ನಿಯತಮಾಚರತ. ಸೊ ನೋಡಿ, ಇನ್ಮೇಲೆ ಆದರೂ ಫೋನ್ ತೊಗೊಂಡು ಹೋಗ್ತೀರಾ ಇಲ್ವಾ ಅಂತ. ಸರಿ, ಇಲ್ಲಿಗೆ ನಿಲ್ಲಿಸುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.